ಮೊನ್ನೆ ಸಂಜೆ ನಡೆದ ಬಿಜೆಪಿ ಕೋರ್ ಕಮಿಟಿ ಸಭೆಯಲ್ಲಿ ರಾಮುಲು ವರ್ಸಸ್ ರಾಜ್ಯ ಬಿಜೆಪಿ ಉಸ್ತುವಾರಿ. ಈ ಸುದ್ದಿಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬ್ರೇಕ್ ಮಾಡ್ತು. ಸ್ವತಃ ಶ್ರೀರಾಮುಲು ಅದನ್ನು ಕನ್ಫರ್ಮ್ ಮಾಡಿದ್ರು. ಹೌದು, ಗಲಾಟೆಯಾಗಿದ್ದು ನಿಜ. ರಾಮುಲು ಅವರ ಆರೋಪ, ಜನಾರ್ದನ ರೆಡ್ಡಿ ಅವರ ಮಾತು ಕೇಳಿಕೊಂಡು ಸಂಡೂರು ಸೋಲಿಗೆ ನನ್ನನ್ನು ಜವಾಬ್ದಾರನನ್ನಾಗಿ ಸಭೆಯಲ್ಲಿ ಮಾಡಲಾಯಿತು ಅನ್ನೋದು. ಜನಾರ್ದನ ರೆಡ್ಡಿ ಅವರು ಎಲ್ಲ ಕಡೆ ಹೇಳಿಕೊಂಡು ಬರ್ತಾ ಇದ್ದಾರೆ, ಸಂಡೂರು ಉಪಚುನಾವಣೆಯಲ್ಲಿ ಬಂಗಾರು ಲಕ್ಷ್ಮಣ್ ಸೋಲಿಗೆ ನಾನು ಕಾರಣ ಅಂತ. ಅವರ ಮಾತನ್ನ ಕೇಳಿಕೊಂಡು ರಾಜ್ಯ ಬಿಜೆಪಿ ಉಸ್ತುವಾರಿ ರಾಧಾಮೋಹನ್ ಅಗರವಾಲ್ರು ಸಭೆಯಲ್ಲಿ ನನ್ನ ಮೇಲೆ ಬಹಿರಂಗವಾಗಿ ಸಿಟ್ಟಿಗೆದ್ರು ಅಂತ ಶ್ರೀರಾಮುಲು ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಹೇಳಿಕೆ ಕೊಟ್ಟರು. ಅದಕ್ಕೆ ಜನಾರ್ದನ ರೆಡ್ಡಿ ಅವರು ನಿನ್ನೆ ಪ್ರತಿಕ್ರಿಯೆ ಕೊಡ್ತಾರೆ ಅಂತಿತ್ತು, ನಿನ್ನೆ ಕೊಡಲಿಲ್ಲ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅವರು ಕೂಡ ನೇರ ರಾಮುಲು ವಿರುದ್ಧ ಮುಗಿಬಿದ್ರು. ತುಂಬ ಕಷ್ಟ ಕಾಲದಲ್ಲಿ ನನ್ನ ಹತ್ರ ಬಂದ ಶ್ರೀರಾಮುಲುನ ಜೊತೆಗಿಟ್ಕೊಂಡು ಬೆಳೆಸಿದೆ ನಾನು, ನನಗೆ ಮೋಸ ಮಾಡಿದ್ರು ಶ್ರೀರಾಮುಲು ಅನ್ನುವ ಅರ್ಥದಲ್ಲಿ ಜನಾರ್ದನ ರೆಡ್ಡಿ ನೇರ ಆರೋಪ ಮಾಡಿದ್ರು. ಅದಾದ ಮೇಲೆ ಮತ್ತೆ ರಾಮುಲು ಅವರ ಪತ್ರಿಕಾಗೋಷ್ಠಿ. ಯಾರು ಬೆಳೆಸಿದ್ರು ನನ್ನನ್ನು? ನಾನು ಏನು ಇಲ್ಲದೆ ಜನಾರ್ದನ ರೆಡ್ಡಿ ಹತ್ರ ಬಂದಿದ್ನ, ಇತ್ಯಾದಿ ಇತ್ಯಾದಿ. ಕೇಳಿಸ್ಕೊಳ್ಳಿ. ವಿಷಯದಲ್ಲಿ ಟಿಕೆಟ್ ಅನ್ನ ಜನಾರ್ದನ ರೆಡ್ಡಿ ಅವರು ಇಸ್ಕೊಟ್ರು ಅನ್ನುವಂಥದ್ದು ಅಲ್ಲ. ಪಕ್ಷ ಬಂಗಾರ ಹನುಮಂತವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ, ನೀವು ಅಲ್ಲೇ ಸಂಡೂರಲ್ಲಿ ಇದ್ದು ಕೆಲಸ ಮಾಡಿ, ಪಕ್ಷಕ್ಕೋಸ್ಕರ ಕೆಲಸ ಮಾಡಿ ಅಂತೇಳಿ ನನಗೆ ಪಕ್ಷ ಆದೇಶ ಮಾಡಿದಾಗ ನಾನು ಹೋಗಿ ಕೆಲಸ ಮಾಡಿದೆ. ಶ್ರೀರಾಮುಲು ಅವರು ಕೂಡ ಚುನಾವಣಾ ಪ್ರಚಾರ ಪ್ರಾರಂಭ ಆದಮೇಲೆ ಒಂದು 3 ದಿವಸಗಳು ತಡವಾಗಿ ಬಂದರೂ ಕೂಡ ಒಟ್ಟಿಗೆ ಪ್ರಚಾರಕ್ಕೆ ಅವರು ಕೂಡ ಬಂದು ಕೆಲಸ ಮಾಡಿದರು. ಈ ರಾಜ್ಯದ ಮುಖ್ಯಮಂತ್ರಿಗಳೇ ಅಲ್ಲಿ ಬಂದು ಕುಂತು ಪಂಚಾಯಿತಿ ಮಟ್ಟದಲ್ಲಿ ಅವರು ಹೋಗಿ ಪ್ರಚಾರ ಮಾಡಿ, ಹಣ ಖರ್ಚು ಮಾಡಿ ಅಲ್ಲಿ BJP ಅಭ್ಯರ್ಥಿ ಸೋಲುವಂಥ ಒಂದು ಪರಿಸ್ಥಿತಿ ಬಂತು. ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂಥ ಒಂದು ಅವಶ್ಯಕತೆ ನನಗಿದ್ದಿಲ್ಲ. ರಾಧಾಮೋಹನ್ ಅಗರ್ವಾಲ್ ಅವರು ನೇರವಾಗಿ ಒಬ್ಬ ಮನುಷ್ಯನ ಯಾವ ರೀತಿಯಲ್ಲಿ ಅಸಹ್ಯವಾಗಿ ನೋಡ್ತಾನೋ ಆ ರೀತಿಯಲ್ಲಿ ಅಸಹ್ಯವಾಗಿ ನೋಡಿ, ನನ್ನ ಮುಖದ ಮೇಲೆ ಯಾವ ರೀತಿಯಲ್ಲಿ ಮನುಷ್ಯನ ಮೇಲೆ ಉಗುಳ್ತಾನೋ ಆ ರೀತಿಯಲ್ಲಿ ನೋಡಿ ನೇರವಾಗಿ ಹೇಳ್ದ, ರಾಮುಲು ಅವರು ಇವತ್ತು ಸಂಡೂರು ಸೋಲಲಿಕ್ಕೆ ನೀನೇ ಕಾರಣ ಅನ್ನೋಂಥ ಆರೋಪಣೆಯನ್ನು ಮಾಡಿದರು. ನಾನು ಹೇಳಿದೆ, ನೋಡಿ ಸರ್, ಈ ರೀತಿ ಆರೋಪಣೆ ಮಾಡೋದು ಸರಿಯಲ್ಲ. ಇವತ್ತು ಜನಾರ್ದನ ರೆಡ್ಡಿ ಅವರು ಮಾತನ್ನು ಕೇಳಿಕೊಂಡು ಜನಾರ್ದನ ರೆಡ್ಡಿ ಅವರು ಯಾವ ರೀತಿಯಲ್ಲಿ ಸುಳ್ಳಿನ ಮೇಲೆ ಕೋಟೆ ಕಟ್ಟಿದಾನಂದ್ರೆ ಎಲ್ಲರ ಜಗಜ್ಜಾಹೀರಾಗಿದೆ. ಇವತ್ತು ಜನಾರ್ದನ ರೆಡ್ಡಿ ಅವರು ಹೇಳಿದಕ್ಕೋಸ್ಕರವಾಗಿ, ಅದೆಲ್ಲ ಬಂಗಾರ ಹನುಮಂತವ್ರ ಅಭ್ಯರ್ಥಿಯಾಗಿ ಅವರು ಹೇಳಿದಕ್ಕೋಸ್ಕರವಾಗಿ ನನ್ನ ಮೇಲೆ ಆರೋಪಣೆ ಮಾಡೋದು ನನಗೆ ಸರಿಯಲ್ಲ. ರಾಮುಲು ಅವರು ಏನು ಹೇಳಿಲ್ಲ ಅಂತ ಹೇಳಿದ್ರೆ ನಾನು ತಪ್ಪಿತಸ್ಥನಾಗ್ಬಿಡ್ತೀನಿ. ಯಾಕಂದರೆ ಕ್ಲಾರಿಫಿಕೇಷನ್ ಕೊಡಬೇಕಾಯ್ತು. ನನ್ನ ಧರ್ಮ ಆಗಿರೋ ಕಾರಣ ಜೀವನದಲ್ಲಿ ಯಾವತ್ತೂ ಕೂಡ ಪಾರ್ಟಿ ಅಂದ ತಕ್ಷಣ ತಾಯಿ ಇದ್ದಂತೆ, ಯಾವತ್ತೂ ಕೂಡ ರಾಜಕಾರಣದಲ್ಲಿ ಕೆಲವೊಂದು ಸಂದರ್ಭದಲ್ಲಿ ಯಾವತ್ತೂ ಕೂಡ ತಾಯಿಗೆ ದ್ರೋಹ ಮಾಡೋಂಥ ಕೆಲಸ ನಾವು ಮಾಡೋ. ಆರಂಭದಲ್ಲಿ ರಾಮುಲು ವಿರುದ್ಧ ನಾನು ಯಾವುದೇ ರೀತಿಯ ಚಾಡಿ ಹೇಳಿಲ್ಲ ಅಂತ ಮಾತ್ರ ಹೇಳುವ ಉದ್ದೇಶ ಜನಾರ್ದನ ರೆಡ್ಡಿ ಅವರಿಗಿತ್ತು. ಆದರೆ ವಿಷಯ ಇತಿಹಾಸಕ್ಕೂ ಹೋಯಿತು. ರಾಮುಲುನ ಬೆಳೆಸಿದ್ದೆ ಜನಾರ್ದನ ರೆಡ್ಡಿ ಅಂತ ಬಳ್ಳಾರಿಯ ಜನ ಮಾತಾಡ್ತಾರೆ. ರಾಮುಲು ಚಿಕ್ಕ ಹುಡುಗ ಇದ್ದಾಗ ಹಾದಿ ಬೀದಿಲಿ ಓಡಾಡ್ತಾ ಇದ್ದ. 1991ರಲ್ಲಿ ಅವರ ಮಾವ ರೈಲ್ವೆ ಬಾಬು ಭೀಕರ ಕೊಲೆಯಾಗಿತ್ತು. ಅದಾದ ನಂತರ ನನ್ನ ಹತ್ರ ಬಂದಿದ್ರು. ಕೈಯಲ್ಲಿ ಚಾಕು ಹಿಡ್ಕೊಂಡು ಬಂದಿದ್ರಂತೆ ರಾಮುಲು. ಬೆನ್ನಿಗೆ ಕೊಡ್ಲಿ, ಕೈಯಲ್ಲಿ ಚಾಕು. ಸೋದರ ಮಾವನನ್ನ ಕೊಂದವರ ಟಾರ್ಗೆಟ್ ಶ್ರೀರಾಮುಲು ಆಗಿದ್ರಂತೆ. ಜನಾರ್ದನ ರೆಡ್ಡಿ ಅವರು ಹೇಳಿದ್ದಿದ್ರು. ರಾಮುಲುನ ಕಾಪಾಡಿಕೊಳ್ಬೇಕು ಅಂತ ಅವರ ಸ್ನೇಹಿತರು ಹೇಳಿದ್ರಂತೆ. ನಾನು ಜೊತೆಗಿಟ್ಕೊಂಡು ರಾಮುಲುನನ್ನ ಕಾಪಾಡಿದೆ. ಅವರ ವಿರೋಧಿಗಳು ನಮ್ಮ ಮನೆಗೆ ಬಂದು ಬೆದರಿಕೆ ಹಾಕಿದ್ರು. ಜನಾರ್ದನ ರೆಡ್ಡಿ ಅವರ ಮಾತು.
ಅದಕ್ಕೆ ರಾಮುಲು ಅವರು ಉತ್ತರ ಕೊಡ್ತಾರೆ. ಮಾತು ಬರುತ್ತೆ ಅಂತ ಏನೇನೋ ಮಾತಾಡ್ತಾರೆ ಅವರು. ನಮಗೂ ದಿವಾಕರ್ ಬಾಬುಗೂ ಭಿನ್ನಾಭಿಪ್ರಾಯ ಆಗಿತ್ತು. ಸೂರ್ಯನಾರಾಯಣ ರೆಡ್ಡಿ ಏನು ಸಂಬಂಧ? ಮಾತು ಬರುತ್ತೆ, ಏನೇನೋ ಮಾತಾಡ್ತಾರೆ, ಮಾತಾಡ್ಲಿ ಬಿಡಿ, ಬಿಜೆಪಿಲೇ ಮುಂದುವರಿತೀನಿ. ಕಾರ್ಪೊರೇಟರ್ ಕೊಲೆ ಆರೋಪವನ್ನ ಕೂಡ ಜನಾರ್ದನ ರೆಡ್ಡಿ ಪ್ರಸ್ತಾಪಿಸಿದ್ರು. ಚುನಾವಣೆಯಾದ 1 ತಿಂಗಳಾದ ಮೇಲೆ ಕಾರ್ಪೊರೇಟರ್ ಕೊಲೆಯಾದ್ರು. ನಾನು ರಾಮುಲು ಪರವಾಗಿ ಪತ್ರಿಕಾಗೋಷ್ಠಿ ಮಾಡಿದ್ದೆ. ನೀವು ಕೊಲೆಗಡಕರು ಅಂತ ಸೂರ್ಯನಾರಾಯಣ ರೆಡ್ಡಿ ಮೇಲೆ ಆರೋಪಿಸಿದ್ದೆ. ರಾಮುಲೂರನ್ನ ಸನ್ಮಾರ್ಗದಲ್ಲಿ ತಂದದ್ದು ನನ್ನ ತಪ್ಪಾಯ್ತಾ ಅನ್ನಿಸ್ತಿದೆ. ನಾನು ಏನು ಅನ್ಯಾಯ ಮಾಡಿದೆ ಅವರ ಕುಟುಂಬಕ್ಕೆ ಅಂತ ಜನಾರ್ದನ್ ರೆಡ್ಡಿ ಕೇಳ್ತಿದ್ದೆ. ಅದಕ್ಕೆ ರಾಮುಲು ಅವ್ರದ್ದು ಉತ್ತರ, ಅದನ್ನು ಒಂದ್ಸಲ ಕೇಳಿಸ್ಕೊ. ಶ್ರೀರಾಮುಲು ಮೇಲೆ ಒಂದು ಕೊಲೆ ಆರೋಪ ಬಂದಿತ್ತು. ಒಬ್ಬ ಕಾರ್ಪೊರೇಟರ್ನ ಚುನಾವಣೆ ಆದ 1 ತಿಂಗಳಿಗೆ ಅವನು ಮರ್ಡರ್ ಆದ್ರೆ ಆ ಕೊಲೆ ಆರೋಪ ಶ್ರೀರಾಮುಲು ಅವ್ರ ಮೇಲೆ ಬಂತು. ಬಂದಾಗ ನಾನು ಒಂದು ಪ್ರೆಸ್ ಕಾನ್ಫರೆನ್ಸ್ ಕೂಡ ಮಾಡಿದೆ. ನಾನು ಅಂದರೆ ಅವರು ದಿವಾಕರ್ ಬಾಬು ಅವರ ಬ್ಯಾಕ್ಗ್ರೌಂಡ್ ಎಲ್ಲ ಹೇಳ್ಕೊಂತ, ಇಡೀ ನಿಮ್ಮ ಇತಿಹಾಸದಲ್ಲೇ ನೀವು ಎಷ್ಟೆಲ್ಲ ಕೊಲೆಗಳು ಮಾಡ್ತಾ ಬಂದಿದ್ರಿ, ಅದರಲ್ಲಿ ಶ್ರೀರಾಮುಲು ಅವರು ಸೋದರ ಮಾವನ್ನ ಕೂಡ ನೀವು ಕೊಲೆ ಮಾಡಿರುವಂಥದ್ದನ್ನು ಮಾತನ್ನು ಹೇಳಿದೆ. ಅದು ಡಿಫಾರ್ಮೇಷನ್ ಕೇಸು ಹಾಕಿದ್ರು. ಒಂದು ಗಾಬರಿಯಲ್ಲಿ ಬಂದು ಹೇಳ್ದ, ನಾನು ನಿನ್ನ ಹತ್ರ ಹೇಳಲೇಬೇಕು ಜನಾರ್ದನ್, ನಾನಂತೂ ಅವ್ರನ್ನ ಸಾಯಿಸ್ತೀನಿ, ಬಿಡಲ್ಲ, ನಮ್ಮ ಮಾವನ್ನ ಸಾಯಿಸ್ಬಿಟ್ರು. ಅಂದರೆ ಶ್ರೀರಾಮುಲು ಮೇಲೆ ಕೊಲೆ ಆರೋಪ ಬಂದಾಗ ನೀವು ಕೊಲೆಗಡಕರು ಅಂತೇಳಿ ಅವ್ರ ಮೇಲೆ ನಾನು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ದೆ. ನಾನು ಶ್ರೀರಾಮುಲು ಪರವಾಗಿ ಯಾವುದೇ ಕಾರಣಕ್ಕೂ ನಾನಂತೂ ಅವನ್ನ ಸಾಯಿಸಲೇಬೇಕು ಅಂತೇಳಿ ಓಡಾಡುವಂಥ ಸಂದರ್ಭದಲ್ಲಿ ನಾನು ಅವನ್ನ ಕರೆದು ರಾಮಾಯಣ ಮಹಾಭಾರತಗಳು ಪುರಾಣಗಳು ಎಲ್ಲದನ್ನು ಕೂಡ ಹೇಳಿ ಸನ್ಮಾರ್ಗದಲ್ಲಿ ತಗೊಂಡು ಬಂದಿದ್ದೆ. ನಂದೇನಾದರೂ ತಪ್ಪಾಯ್ತಾ ಅನ್ನೋದು ಇವತ್ತು ನನಗೆ ಅನ್ನಿಸ್ತಾ ಇರುವಂಥದ್ದು. ನಾನೇನು ಆದಿಬೀದಿಯಲ್ಲಿ ಹೋದಂಥ ವ್ಯಕ್ತಿಯನ್ನಲ್ಲ. ನಂದು ಪೊಲಿಟಿಕಲ್ ಫ್ಯಾಮ್ಲಿ. ನಾನು ಎಲ್ಲರೂ ಹೇಳ್ದಂತೆ ಏನೂ ಇದ್ದಿಲ್ಲ, ಅವ್ರು ಏನು ಕೂಡ ಅವರು ಕೈಯಲ್ಲಿ ಏನೂ ಇದ್ದಿಲ್ಲ, ದಾರ್ಯಾಗ ಅಡ್ಡಾಡ್ತಿದ್ರು ಅನ್ನೋದಕ್ಕಿಂತ ಅವತ್ತಿನ ಕಾಲದಲ್ಲೇ ನಮ್ಮ ಸೋದರ ಮಾವರು, ಅವತ್ತು ನಮ್ಮ ರೈಲ್ವೆ ಬಾಬು ಅವರು ನನ್ನ ಅವತ್ತಿನ ಸಂದರ್ಭದಲ್ಲಿ MLA ಆಕಾಂಕ್ಷಿ ಆಗಿದ್ದರು. ಅವತ್ತಿನಿಂದಲೂ ಪೊಲಿಟಿಕಲ್ ಫ್ಯಾಮ್ಲಿ ಆಗಿ ನಾವು ಬಂದಿದ್ವಿ. ಆದರೆ ಪೊಲಿಟಿಕಲ್ ಫ್ಯಾಮ್ಲಿನೇ ಅಲ್ಲ, ಯಾರೋ ಆದಿಬೀದಿಯಲ್ಲಿ ಹೋದಂಥ ಮಂದಿ ನಾವೆಲ್ಲ ಅಲ್ಲ. ಇವತ್ತು ಹೇಳ್ತಾ ಇದ್ರು ಎಲ್ಲೋ ಒಂದು ಕಡೆ ಕಾರ್ಪೊರೇಟ್ರುಗಳು ಏನೋ ಹತ್ಯೆ ಆಯಿತು, ಸುಳ್ಳಿನ ಮೇಲೆ ಗೋಡೆ ಕಟ್ಕೊಂತ, ಸುಳ್ಳಿನ ಮೇಲೆ ಕೋಟೆ ಕಟ್ಕೊಂತ ಬಂದಾರ. ಯಾರ್ಯಾರು ದಬ್ಬಾಳಿಕೆ ಮಾಡ್ಕೊಂತಿರ್ತಾರೋ ಅವ್ರ ವಿರುದ್ಧವಾಗಿ ಎಲ್ಲ ಕೂಡ ನಾನು ಹೋರಾಟ ಮಾಡ್ಕೊಂತ ಬಂದಿದ್ದೀನಿ. ಯಾರೇ ಕೃಪಾ ಆಶೀರ್ವಾದದಿಂದ, ಯಾರೋ ಕೃಪಾ ಕಟಾಶದಿಂದ ಮೇಲೆ ಬಂದಂತ ಅಲ್ಲ. ಏನು ಬಳ್ಳಾರಿಯಲ್ಲಿ ಹೇಗೆ ಶ್ರೀರಾಮುಲು ಅವ್ರನ್ನ ಬೆಳೆಸಿದ್ದು ಜನಾರ್ದನ್ ರೆಡ್ಡಿ ಅನ್ನುವಂಥ ವಿಚಾರಗಳಾಗಿರ್ಬೋದು. ಮೊದಲು ಶ್ರೀರಾಮುಲು ಹುಡುಗರಿದ್ದಾಗಲಿಂದ ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗ್ತಾ ನೋಡೋದು, ಆಡ್ಕೊಳ್ಳೋದು ಅದು ಬೇರೆ. ಶ್ರೀರಾಮುಲು ಅವರ ಸೋದರ ಮಾವನ್ನ ರೈಲ್ವೆ ಬಾಬು ಅಂತೇಳಿ ಬಳ್ಳಾರಿಯಲ್ಲಿ ಅವರನ್ನು ಕೊಲೆ ಮಾಡ್ತಾರೆ. ಭಾಳ ಭೀಕರವಾದಂಥ ಕೊಲೆ. ಇದು 91 ಆ ಪ್ರಾಂತದಲ್ಲಿ ನಡೆದಿರುವಂಥ ಒಂದು ವಿಷಯ. ಆ ಕೊಲೆ ನಡೆದಿರುವಂಥ ಸಮಯದಲ್ಲಿ ನನ್ನ ಶೆಲ್ಟರ್ಗೆ ಪೂರ್ತಿ ಬಂದಿದ್ದು ಶ್ರೀರಾಮುಲು. ಅಂದರೆ ಸುಮಾರು ಅವರು ಹೀಗೆ ನಿಂತ್ಕೊಂಡಿದ್ರೆ 2 ಶೂಗಳಲ್ಲಿ 2 ಚಾಕುಗಳನ್ನು ಇಟ್ಕೊಂಡು, 2 ಮುಣಗೈಯಲ್ಲಿ 2 ಚಾಕುಗಳು ಇಟ್ಕೊಂಡು, ಬೆನ್ನಿಗೆ ಕೊಡ್ಲಿ ಹಾಕ್ಕೊಂಡ್ಬಿಟ್ಟು ಒಂದು 10-20 ಮಂದಿ ರೌಡಿ ಗುಂಪುಗಳ ಜೊತೆ ಇದ್ದು, ಯಾಕಂದರೆ ತಾನು ಕಾಪಾಡ್ಕೋಬೇಕು. ಅವ್ರ ಸೋದರ ಮಾವನ್ನ ಕೊಲೆ ಮಾಡಿದ ತಕ್ಷಣ 2ನೇ ಟಾರ್ಗೆಟೇ ಶ್ರೀರಾಮುಲು ಆಗಿದ್ದ. ಹೇಗಾದರೂ ಮಾಡಿ ಶ್ರೀರಾಮುಲನ್ನ ಕಾಪಾಡ್ಕೋಬೇಕು, ಇಲ್ಲಾಂತಂದರೆ ಅವರು ಮುಗಿಸ್ಬಿಡ್ತಾರೆ ಅಂತಂದಾಗ ಶ್ರೀರಾಮುಲು ಅವ್ರನ್ನ ಜೊತೆಯಲ್ಲಿ ಇಟ್ಕೊಂಡು ನಮ್ಮ ಮನೆಗೆಲ್ಲ ಕೂಡ ವಿರೋಧಿ ಗುಂಪುಗಳೆಲ್ಲ ಕೂಡ ಬಂದು, ನೋಡಮ್ಮ ನಿಮ್ಮ ಹುಡುಗರು ಯಾಕೆ ಅವನ್ನ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾ ಇದ್ರೆ ಅಂದರೂ ಕೂಡ ಅವನ್ನ ಕಾಪಾಡ್ಕೊಂಡು ಹೋಗೋದು ನಿಮ್ಮ ಜವಾಬ್ದಾರಿ, ಏನೇ ಆಗಲಿ ಫೇಸ್ ಮಾಡೋಣ ಬಿಡು ಅಂತೇಳಿ ಅಷ್ಟು ಧೈರ್ಯ ನಮ್ಮ ತಾಯಿಗೆ. ಸರ್, ನಾನು ಅಷ್ಟು ದೊಡ್ಡ ಭವಿಷ್ಯ ಹೇಳೋಂಥ ವ್ಯಕ್ತಿ ನಾನಲ್ಲ. ಒಂದು ಸರಿ ಮನಸ್ಸುಗಳು ಮುರಿದೋದ್ಮೇಲೆ ಕೂಡೋದು ಕಷ್ಟ ಅಂದ್ಕೊಂಡಿದ್ದಪ್ಪ. ರಾಮುಲು ಕ್ರಿಮಿನಲ್ ಅಂತ ಹೇಳಿದ್ರೆ ಯಾರೋ ಸತ್ತೋಗಿದ್ರೆ ಇಲ್ಲ ಇವನು ಮರ್ಡ್ರ್ ಮಾಡ್ಬೇಕು ಅಂದ್ಕೊಂಡಿದ್ದ. ಅಷ್ಟೊತ್ತೊಳಗಡೆ ದಿವಾಕರ್ ಅವರು ಬಾಬು ಅವ್ರು ಬಂದರು. ಆ ದಿವಾಕರ್ ಅವ್ರ ಬಾಬು ಬಂದಂಥ ನಾರಾಯಣ ರೆಡ್ಡಿನ ಮುಗಿಸ್ತೀನಿ ಅಂತೇಳಿ ಎಷ್ಟು ನೋಡ್ರಿ, ಅವ್ನು ಹೆಂಗೆ ಲಿಂಕ್ ಮಾಡ್ತಾನೆ ನೋಡ್ರಿ. ಅವನಲ್ಲಿ ಟ್ಯಾಲೆಂಟ್ ಇದೆ ರೀ, ಟ್ಯಾಲೆಂಟ್ ಪೊಲಿಟಿಷಿಯನ್ ಅವನು. ನಾರಾಯಣ ರೆಡ್ಡಿಗೆ ಏನು ಸಂಬಂಧ ರೀ? ಅವ್ರು ದಿವಾಕರ್ ಬಾಬು ಅವ್ರ ಹತ್ರ ನಮ್ಮ ಮಾವವ್ರ ವಿಚಾರದಲ್ಲಿ ಅವ್ರಿಗೆ ಫೀಡಲ್ ಸಿಸ್ಟಮ್. ನಾನು ಬಡವ್ರ ಸಲುವಾಗಿ ನಾನು ಹೋರಾಟ ಮಾಡಿ ನಾರಾಯಣ ರೆಡ್ಡಿನ ಮುಗಿಸ್ತೀನಿ ಅಂತ ಹೋಗಿದ್ದ. ಏನು ವಾಟ್ ಈಸ್ ದ್ಯಾಟ್?
ಅವ್ನು ನಾಲಿಗೆ ಮೇಲೆ ಬಿಗಿರ್ಬೇಕಲ್ಲ. ಇವೆಲ್ಲ ಉತ್ತರ ಮುಂದಿನ ದಿನಗಳಲ್ಲಿ ಜನರು ಅದಕ್ಕೆ ಉತ್ತರ ಕೊಡೋಂಥ ಕೆಲಸ ಮಾಡ್ತಾರೆ. ನೋಡ್ರಿ, ನಾನು ಇಲ್ಲಿ ತನಕಾಗಿದೆ, ನಾನು BJPಯಲ್ಲಿ ಇರೋವಂಥವನು, BJPಯಲ್ಲಿ ಮುಂದುವರಿಬೇಕು ಅನ್ನೋಂಥ ಪ್ರಯತ್ನದಲ್ಲಿ ಈ ಸಣ್ಣ ಪುಟ್ಟ ಅಪಮಾನಗಳು ಆಗ್ತಾವಲ್ರಿ, ಅದು ಮುಂದೆ ಆಗಬಾರ್ದು ಅನ್ನೋಂಥ ಕಾರಣದಿಂದ ಗಟ್ಟಿಯಾಗಿ ಮಾತು. 2018 ಮೊಳಕಾಲ್ಮೂರಿನ ಗೆಲುವು, ರಾಮುಲು ಗೆಲುವು, ಅದಕ್ಕೆ ಕಾರಣಕರ್ತರು ಯಾರು ಅನ್ನೋ ವಿಷಯ ಕೂಡ ಇವತ್ತಿನ ಇಬ್ಬರ ಪತ್ರಿಕಾಗೋಷ್ಠಿಗಳಲ್ಲಿ ಚರ್ಚೆಗೆ ಬಂತು. ಬಳ್ಳಾರಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಸೋತು ಬಿಡ್ತೀನಿ ಅನ್ನೋ ಭಯಕ್ಕೆ ರಾಮುಲು ಮೊಳಕಾಲ್ಮೂರಿಗೆ ಹೋಗಿದ್ರು. ಮೊಳಕಾಲ್ಮೂರಿನಲ್ಲಿ ರಾಮುಲು ಗೆಲ್ಲೋದು ಕಷ್ಟ ಇತ್ತು. ಜನ ರಾಮುಲು ಮೇಲೆ ದಾಳಿ ಮಾಡಿದ್ರು, ಕಾರು ಪುಡಿ ಮಾಡಿದ್ರು. ಅದಾದ 3 ತಾಸಿನಲ್ಲಿ ನಾನು ಮೊಳಕಾಲ್ಮೂರು ರೀಚ್ ಆಗಿದ್ದೆ. ರಾಮುಲು ನಾಮಿನೇಷನ್ ಫೈಲ್ ಮಾಡಿ ಹೋಗಿದ್ದಷ್ಟೇ, ಗೆದ್ದ ಮೇಲೆ ಸರ್ಟಿಫಿಕೇಟ್ ತಗೊಳಕ್ ಬಂದಿದ್ದು. 45,000 ಮತಗಳ ಲೀಡ್ನಲ್ಲಿ ರಾಮುಲುನನ್ನು ನಾನು ಗೆಲ್ಲಿಸಿದ್ದೆ ಅಂತಂದ್ರು ಜನಾರ್ದನ ರೆಡ್ಡಿ. ಅದಕ್ಕೆ ರಾಮುಲು ನನ್ನ ಕೆಪಾಸಿಟಿ ನೋಡಿ ಪಕ್ಷ ಟಿಕೆಟ್ ಕೊಟ್ಟಿತ್ತು. 6 ಕ್ಷೇತ್ರಗಳಲ್ಲಿ, ಚಿತ್ರದುರ್ಗ ಜಿಲ್ಲೆ 6 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆದ್ದಿತ್ತವಾಗ. ರಾಮುಲು ಪ್ರಭಾವಿ ಕ್ಯಾಂಡಿಡೇಟು ಅಂತ ಅಮಿತ್ ಶಾ ಹೇಳಿದ್ದಾರೆ. ಯಾರು ಯಾರನ್ನು ಬೆಳೆಸೋದಕ್ಕಾಗದಿಲ್ಲ. ಶ್ರೀರಾಮುಲು ತಿರುಗೇಟು ಕೇಳಿಸ್ಕೊಳ್ಳಿ. 2018ರಲ್ಲಿ ಬಳ್ಳಾರಿ ಗ್ರಾಮೀಣದಲ್ಲಿ ಸೋಲ್ತೀನಿ ಅನ್ನೋ ಭಯದಲ್ಲಿ ಮೊಳಕಾಲ್ಮೂರು ಕಾನ್ಸ್ಟಿಟ್ಯೂನ್ಸಿನ ಶ್ರೀರಾಮುಲು ಅವರು ಸೆಲೆಕ್ಟ್ ಮಾಡಿಕೊಂಡಾಗ, ಯಾಕೆಂದರೆ ನಾನು ಬಳ್ಳಾರಿ ಜಿಲ್ಲೆಗೆ ಹೋಗೋಂಗಿಲ್ಲ, ಆದರೆ ನನ್ನ ಪಾರ್ಟಿಯಲ್ಲಿ ಇರದೇ ಇರುವಂಥ ಸಂದರ್ಭ, ಮತ್ತು ನಿಮಗೆಲ್ಲ ಆ ಸಂದರ್ಭದಲ್ಲಿ ನನ್ನ ಪಾರ್ಟಿಯಲ್ಲಿ ಇನ್ವಾಲ್ವ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ತಿಪ್ಪೇಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಆಲ್ರೆಡಿ ಸಿಟ್ಟಿಂಗ್ MLA ಆಗಿದ್ದಂಥವರು ತನಗೆ BJP ಟಿಕೆಟ್ ಮಿಸ್ ಮಾಡಿ ಶ್ರೀರಾಮುಲು ಇಲ್ಲಿಗೆ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಅಂತೇಳಿ ಚಪ್ಪಲಿಗಳು, ಕಲ್ಲು, ಪೊರಿಕೆ ಎಷ್ಟೆಲ್ಲ ಇದಾವೆ ಅಷ್ಟೆಲ್ಲ ತಗೊಂಡು ಅವ್ರ ಮೇಲೆ ದಾಳಿ ಮಾಡಿದಾಗ 300 ಮಂದಿ ಪೊಲೀಸರಿದ್ದರೂ ಕೂಡ ರಕ್ಷಣೆ ಮಾಡಲಿಕ್ಕೆ ಆಗಲಿಲ್ಲ. ಇವ್ರ ಕಾರೆಲ್ಲ ಪುಡಿ ಮಾಡಿ ಅದು ನೋಡಿದ ತಕ್ಷಣ ನನಗೆ ತಡ್ಕೊಳ್ಳೋಕೆ ಆಗಲಿಲ್ಲ. ಮ್ಯಾಕ್ಸಿಮಮ್ ಒಂದು 3 ತಾಸಲ್ಲಿ ನಾನು ಹೋಗಿ ಅದೇ ಮೊಳಕಾಲ್ಮೂರಿಗೆ ನಾನು ರೀಚ್ ಆಗಿ ಅವನಿಗೋಸ್ಕರ ನಾನು ಏನು ಪ್ರಚಾರ ಮಾಡಿ ಕೇವಲ ನಾಮಿನೇಷನ್ ಹಾಕಿ ಹೋದಷ್ಟೆ. ನಾಮಿನೇಷನ್ ಹಾಕಿ ಹೋದ್ಮೇಲೆ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಚಿತ್ರದುರ್ಗಕ್ಕೆ ಬಂದಿದ್ದಷ್ಟೆ. 45,000 ಮತಗಳ ಅಂತರದಲ್ಲಿ ನಾನು ಗೆಲ್ಲಿಸಿದ್ದು ಮಾಡಿರುವಂಥ ಇನ್ನೊಂದು ದ್ರೋಹ ಶ್ರೀರಾಮುಲುಗೆ ನಾನು. ಅಂದರೆ ಏನಿಲ್ಲಾರ್ದಂತೆ ಈತ ಬಂದು ಅಲ್ಲಿ ಎಲೆಕ್ಷನ್ ಮಾಡಿದ ತಕ್ಷಣವೇ ಮ್ಯಾಜಿಕ್ ಮಾಡಿ 45,000 ಓಟ್ ಗೆಲ್ಲಿಸ್ಬಿಟ್ರೆ ಅಂದ ತಕ್ಷಣ ಪಾರ್ಟಿ ಇದನ್ನು ನೋಡಿ ನನಗೆ ಮೊಳಕಾಲ್ಮೂರು ಟಿಕೆಟ್ ಕೊಟ್ಬಿಡ್ತದೆ. ರಾಮುಲು ಕ್ರೆಡಿಬಿಲಿಟಿ ಇಲ್ಲಾರ್ದಂತೆ, ಜನಪ್ರಿಯ ನಾಯಕರಲ್ಲಾರ್ದಂತೆ ಪಾರ್ಟಿ ಎರಡೆರಡು ಕಡೆ ಅವಕಾಶವನ್ನು ಮಾಡಿಕೊಡುತ್ತಾನೆ. 2018ರಲ್ಲಿ ರಾಮುಲು ಹೋಗಿ ಅಲ್ಲಿ ನಿಂತಿರ್ಕೋಸ್ಕರವಾಗಿ 6 ವಿಧಾನಸಭಾ ಕ್ಷೇತ್ರ ಗೆದ್ದಿವಿ. ಯಾಕಂತ ಹೇಳಿದ್ರೆ ರಾಮುಲು ಪ್ರಬಲವಾದಂಥ ಕ್ಯಾಂಡಿಡೇಟ್. ನಾನು ಬಡವರು ಎಲ್ಲಿರ್ತಾರೋ ಅಲ್ಲಿ ಇದ್ದೇ ಇರ್ತೀನಿ. ರಾಮುಲು ಇವತ್ತಲ್ಲ, ರಾಜಕಾರಣ ಇರಲಿದ್ದೋಗ್ಲಿ ಎಲ್ಲ ಒಂದು ಕಡೆ ಹೇಳ್ತಾ ಇದ್ರು ನಾನೇ ಬೆಳೆಸಿದ್ದೀನಿ. ಯಾರು ಬೆಳೆಸಬೇಕಾಗುತ್ತೆ? ಯಾರನ್ನ ಬೆಳೆಸೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ. ಅವರ ಹಣೆ ಬರದಲ್ಲಿ ಇರಬೇಕು, ಯಾರು ಬೆಳೆಸ್ಬೇಕು, ಯಾರು ಬೆಳೆಸ್ಕೊಳಕ್ಕಾಗಲ್ಲ ಅಂದೇಳಿ. ನನ್ನ ಕ್ರಿಮಿನಲ್ ಅಂದು ಬಿಂಬಿಸೋದು ಇಲ್ಲ, ನಾನು ಭಾಳ ಪ್ರಾಮಾಣಿಕ ಅಂತ ಏನು ಹೇಳ್ತಾ ಇದ್ದಾರೋ, ನನ್ನ ಹತ್ರ ದಾಖಲಾತಿ ಇದಾವೆ. ಅವ್ರು ಏನೇನು ಕೃತ್ಯಗಳು ಮಾಡಿದಾರೋ ಎಲ್ಲ ಕೃತ್ಯಗಳದ್ದೇ ದಾಖಲಾತಿ ಇದಾವೆ. ದಾಖಲಾತಿ ಹಿಡ್ಕೊಂಡು ಮಾತಾಡ್ತೀನಿ. ಟೈಮ್ ಬಂದಂಥ ಟೈಮಲ್ಲಿ ಅವ್ರ ಹಣೆ ಬರವನ್ನು ಬಿಚ್ಚಿ ಜನರ ಮುಂದೆ ಇಡ್ತೀನಿ. ನನ್ನ ರಾಜಕೀಯ ಜೀವನಕ್ಕೆ ಕಲಂಕ ಇಡೋಂಥ ಕೆಲಸ ಮಾಡಿದರೆ, ನೀವೇನೇನು ಕೃತ್ಯಗಳು ಮಾಡಿದ್ರೆ ಎಲ್ಲ ವಿಚಾರಗಳನ್ನು ನಾನು ಜನರಿಗೆ ಬಿಚ್ಚಿಬಿಡೋಂಥ ಕೆಲಸ ಮಾಡಿ. ಅಂತಿಮವಾಗಿ ಇವರಿಬ್ಬರ ಮಧ್ಯದ ಈ ಭಿನ್ನಾಭಿಪ್ರಾಯ ಸರಿ ಹೋಗುತ್ತೋ ಇಲ್ಲೋ ಅದು ನಮ್ಮ ಕೈಲಿಲ್ಲ ಅಂತಾರೆ ಜನಾರ್ದನ ರೆಡ್ಡಿ. ದ್ವೇಷ ಮುಂದುವರಿಯುತ್ತೆ, ಪಕ್ಷ ಹೇಳಿದ್ರು ಒಟ್ಟಾಗಿ ಕೆಲಸ ಮಾಡ್ತೀವಿ ಅಂತ ರಾಮುಲು ಹೇಳಿದ್ರು. ತಾಯಿ ಮಗುವಿನ ರೀತಿಯಲ್ಲಿ ರಾಮುಲು ನನ್ನ ನೋಡ್ಕೊಂಡಿದ್ದೀವಿ. ನನಗೆ ಯಾರೋ ಶಿಫಾರಸು ಮಾಡಿ ನಾನು ಬಿಜೆಪಿಗೆ ಸೇರಿಲ್ಲ. ರಾಮುಲುಗೆ ರಾಜಕಾರಣದಲ್ಲಿ ಅನಿಶ್ಚಿತತೆ ಜಾಸ್ತಿ ಆಗಿದೆ. ಆಸ್ತಿ ದ್ರೋಹ, ಸ್ವಾಮಿ ದ್ರೋಹ,
ನಂಬಿಕೆ ದ್ರೋಹ ಮುಂದೆ ಗೊತ್ತಾಗತ್ತೆ. ಜನಾರ್ದನ ರೆಡ್ಡಿ ಅವರ ಮಾತು. ಅದಕ್ಕೆ ರಾಮುಲು ಹೇಳೋದು ಎಲ್ರನ್ನೂ ಮುಗಿಸ್ಬೇಕು ಅನ್ನೋದೇ ಜನಾರ್ದನ ರೆಡ್ಡಿ ಖಯಾಲಿ. ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲೇ ನಾನು ಮುಂದುವರಿತೀನಿ ಅಂತ. ಅದನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಈ 14 ವರ್ಷದಲ್ಲಿ ಅವರು ತುಂಬ ಮೈ ಮೇಲೆ ಹೇಳ್ಕೊಂಡಿದ್ದಾರೆ ಭಾಳ ವಿಚಾರಗಳು. ನಿಮಗೆ ಎಕ್ಸಾಂಪಲ್ಸ್ ಭಾಳ ಇದೆ, ಅದನ್ನು ನಾನು ಸಮಯ ಬಂದಾಗ ನಾನು ಹೇಳ್ತೀನಿ. ನಾನು ಏಜೆನ್ಸಿಗಳೇನಾದರೂ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಬಂದರೆ ವರ್ಷಗಳು ಕೂಡ ಸಾಲಲ್ಲ, ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ನಮ್ಮ ವಿಚಾರದಲ್ಲಿ ಇವತ್ತು ಆಸ್ತಿ ದ್ರೋಹಗಳು ಮಾಡಿದಾರ, ಅಥವಾ ನಂಬಿಕೆ ದ್ರೋಹ ಮಾಡಿದಾನ, ಸ್ವಾಮಿ ದ್ರೋಹ ಮಾಡಿದಾನ, ಅಥವಾ ವಿಶ್ವಾಸ ದ್ರೋಹ ಮಾಡಿದ್ದಾರೆ, ಇದೆಲ್ಲವುದನ್ನು ಕೂಡ ನಾನು ಈ ಸಮಯದಲ್ಲಿ ಏನು ಮಾತಾಡಲಿಕ್ಕೆ ನಾನು ಹೋಗಲ್ಲ. ನೋಡಿ, 1000% ಮನುಷ್ಯ ತನ್ನ ತಪ್ಪು ತಾನು ತಿಳ್ಕೊಂಡು ದೇವ್ರ ಮುಂದೆ ಕ್ಷಮೆ ಕೇಳ್ಕೊಂಡು ಇವತ್ತು ಪಾರ್ಟಿ ನಾಯಕರುಗಳು ಇನ್ನೊಂದು ಅವ್ರು ಏನು ಹೇಳ್ದೆ ಹೋದ್ರು ಕೂಡ ಪಾರ್ಟಿ ತನಗೋಸ್ಕರ ಕೆಲಸ ಮಾಡುವಂತಂದ್ರು ಕೂಡ ನಾನು ಇವತ್ತು ಕೆಲಸ ಮಾಡ್ತೀನಿ. ನಿಮ್ಮ ಸ್ನೇಹ ಹಾಗೆ ಮುಂದುವರಿತದ ಇಲ್ವಾ? ಯಾಕಂದ್ರೆ ಮೇಜರ್ ಪ್ರಶ್ನೆ ನೀವೇನು ಚಿಂತೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಏನು ಯಾವ್ದು ನಿಮ್ ಕೈಲಿ ನನ್ನ ಕೈಲಿ ಸರ್, ನಾನು ಅಷ್ಟು ದೊಡ್ಡ ಭವಿಷ್ಯ ಹೇಳೋಂಥ ವ್ಯಕ್ತಿ ನಾನಲ್ಲ. ಒಂದು ಸರಿ ಮನಸ್ಸುಗಳು ಮುರಿದೋದ್ಮೇಲೆ ಕೂಡೋದು ಕಷ್ಟ ಅಂದ್ಕೊಂಡಿನಪ್ಪ. ಇವತ್ತು ಮತ್ತೆ ಆ ಪರಿಸ್ಥಿತಿ ರಾಮುಲು ಅವರಿಗೆ, ರಾಮುಲು ಕುಟುಂಬಕ್ಕೆ ಚ್ಯುತಿ ಬರೋಂಥ ಟೈಮಲ್ಲಿ, ರಾಮುಲು ಬೆಂಬಲಿಗರ ನೋವಾಗೋಂಥ ಟೈಮಲ್ಲಿ, ರಾಮುಲು ರಾಜಕೀಯ ಜೀವನಕ್ಕೆ ಕಳಂಕ ಬರೋಂಥ ಟೈಮಲ್ಲಿ ಹೆಂಗೆ ಬಿಟ್ಟು ಕೊಡ್ತೀನಿ ರೀ? ಏನಾಗಲಿ ಫೇಸ್ ಮಾಡ್ತೀನಿ ರೀ. ಏನು ಬೇಕಾದ್ ನೋಡ್ಬೋದು. ಎಲ್ಲ ಅಲ್ರಿ, ಎಲ್ಲ ಕಾಂಗ್ರೆಸ್ ಅವರೆಲ್ಲ ರೆಬಲ್ ರಾಮುಲು ನೋಡಿದ್ಕೋಸ್ಕರ ಬಿದ್ದೋಗಿರೋದು. ಅಲ್ಲಿ BJP ಅವರಲ್ಲ, ನನ್ನ ವಿರುದ್ಧವಾಗಿ ಯಾರು ನಡ್ಕೊಂತಾರೆ ಅವ್ರು ನೋಡ್ತಾರೆ. ಇವು ಭಾಳ ಮಂದಿ ಅಧ್ಯಕ್ಷರಾಗ, ಇವಾಗ ನನಗೆ ಅನ್ಎಂಪ್ಲಾಯ್ಡ್ ಇದ್ದೇನೆ ರೀ, ನನಗೆ ನೌಕರಿ ಇಲ್ಲ. ಇವಾಗೆಲ್ಲ ಸೆಲೆಕ್ಷನ್ ತೋತಿ ನೋಡ್ರಿ, ಮತ್ತು ಏನೊಂದು ಮಾಡ್ಬೇಕಂದ್ರೆ ನಾನು ಕೂಡ ಅಧ್ಯಕ್ಷನ ಆಗ್ಬೇಕನ್ನಂತಂದು ಹಂಗೆ ಆಸೆ ಇದ್ರಿ. ಏನು ಮಾಡಿದ್ರು ಪಾರ್ಟಿಯವ್ರು ಹಿಂಗೆಲ್ಲ ಎಲ್ಲರೂ ಕೇಳ್ತಾರಪ್ಪ ಅಂತೇಳಿ ವೋಟಿಂಗ್ ಇಟ್ಟಾರ. ನಿರ್ಧಾರ ಬದಲಾವಣೆ ಇಲ್ಲಪ್ಪ, ಹಂಗೆ ನಿಲ್ದ ಪಾಪ ಅಲ್ಲೆಲ್ಲ ಕಾಯ್ತಿದ್ದಾರೆ. ನನಗೆ ಭಾಳ ಮಂದಿ ಅಲ್ರಿ, ರಾಮುಲು ಅವ್ರನ್ನ ಯಾವತ್ತು ಕೂಡ್ಲಿಗಿ ಜನರು ಬಿಟ್ಟು ಕೊಟ್ಟಿಲ್ಲ, ಇವತ್ತು ಯಾಕೆ ಬಿಟ್ಟು? ಇದೆಲ್ಲದರ ಮಧ್ಯೆ ಸ್ವಲ್ಪ ಹೊತ್ತಿಗೆ ಮುಂಚೆ ಬಂದ ಸುದ್ದಿ, ಬಿಜೆಪಿ ಹೈಕಮಾಂಡ್ ರಾಮುಲು ಅವರ ಮನವೊಲಿಕೆಗೆ ಮುಂದಾಗಿದೆ. JP ನಡ್ಡಾ ಅವರು ದಿಲ್ಲಿಗೆ ಬನ್ನಿ ಅಂತ ಫೋನ್ ಮಾಡಿದ್ದಾರೆ. ಕೋರ್ ಕಮಿಟಿ ಸಭೆಯಲ್ಲಿ ಏನೇನಾಯ್ತು ಅನ್ನೋದನ್ನ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ JP ನಡ್ಡಾ ಅವರಿಗೆ ರಾಮುಲು ವಿವರಿಸಿದ್ದಾರೆ. ಬೇರೆ ಯಾರ ಜೊತೆಗೂ ಏನೂ ಮಾತಾಡಬೇಡಿ, ದಿಲ್ಲಿಗೆ ಬನ್ನಿ ಅಂತ JP ನಡ್ಡಾ ಹೇಳಿದ್ದಾರೆ. पता ही नहीं सर इसके बारे में। नहीं सर, डिस्टर्ब कभी नहीं सर। आपके बारे में मैं बल्लारी का टाइम पे कभी आपको पार्टी कर नहीं सर, कभी नहीं करेंगे सर। कभी वो तो माँ ही नहीं सर, कभी गुस्सा तो कभी नहीं करेंगे सर। आप हाँ सर, हाँ सर, हाँ सर, हाँ सर, मैं भी दिल्ली आ जाता हूँ सर। आज को आपसे मिलता हूँ सर। मैं नेक्स्ट वीक आ जाता हूँ सर।
नहीं श्योर सर, पार्टी के साथ यहीं को मैं स्टेटमेंट कर देता हूँ सर। हाँ सर, हाँ सर, सर बाद में आपको मैं क्लैरिटी से जो कुछ भी है आपको बताता हूँ सर। बाद में जो कुछ भी आप बोलते हैं मैं सुनता हूँ सर। सर ओके, थैंक यू सर, थैंक यू, नाइस स्पीकिंग टू यू। No, sir. I know that, sir. I never take in my heart, sir. Actually, Joshi ji, he told everything to you, no, sir. Actually, what happened in core committee, that is only I think misunderstand Radha Mohan Ji Agrawal, sir. I don't know what he think. Okay. Thank you, sir. Thank you. ಪತ್ರಿಕಾಗೋಷ್ಠಿ ನಡೀತಾ ಇದ್ದಾಗಲೇ ಜೆ ಪಿ ನಡ್ಡಾ ಅವ್ರ ಫೋನ್ ಬಂದಿತ್ತು. ಮಾಧ್ಯಮದ ಕ್ಯಾಮ್ರಾ ಮುಂದೆನೇ ರಾಮುಲು ಅವರು ಜೆ ಪಿ ನಡ್ಡಾ ಅವ್ರ ಜೊತೆಗೆ ಮಾತಾಡಿ ಮುಂದಿನ ವಾರ ನಾನು ನಿಮ್ಮನ್ನು ಬಂದು ಭೇಟಿ ಆಗ್ತೀನಿ ಅಂತ ಹೇಳಿದ್ದಾರೆ. ಅಂದರೆ ಅರ್ಜೆಂಟಾಗಿ ದಿಲ್ಲಿಗೆ ಬನ್ನಿ ಅನ್ನೋ ಥರದ ಕಾಲ್ ಇದೆ ಅಂತ ಅನ್ನಿಸ್ತಾ ಇಲ್ಲ. ಬ್ರೇಕ್ಗಿಂತ ಮುಂಚೆ ಶ್ರೀರಾಮುಲು ಮತ್ತು ಜನಾರ್ದನ ರೆಡ್ಡಿ ಅವರ ಮಧ್ಯದಲ್ಲಿ ನಡೆದ ವಾಕ್ಸಮರದ ಅಷ್ಟು ವಿವರಗಳನ್ನು, ಹೈಲೈಟ್ಗಳನ್ನು, ಸಾರಾಂಶವನ್ನು ನೋಡ್ತೀನಿ. ನನ್ನ ಕೊಲೀಗ ಪ್ರಶಾಂತ್ ನಾಥ್ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಕಾಲಚಕ್ರ ಒಂದು ಸುತ್ತ ಹಾಕ್ತು ಅನ್ಬೋದಾ? ಫ್ರೆಂಡ್ಶಿಪ್ ಡೇಗೆ ಒಂದು ಎಪಿಸೋಡ್ ಮಾಡಿಸಿದ್ದೆ ರೀ ನಾನು. ಸ್ನೇಹಕ್ಕೆ ಉದಾಹರಣೆ ರಾಮುಲು ಜನಾರ್ದನ ರೆಡ್ಡಿ ಅಂತ. ಫ್ರೆಂಡ್ಶಿಪ್ ಡೇಗೆ ಎಪಿಸೋಡ್ ಮಾಡೋ ಲೆವೆಲ್ಗೆ ಇವರ ಸ್ನೇಹ ಚರ್ಚೆ ಆಗ್ತಾ ಇತ್ತು. ಅದೇ ಜನಾರ್ದನ್ ರೆಡ್ಡಿ ದಿಲ್ಲಿಗೆ ಒಂದು ಸಲ ಬಂದಾಗ ನನ್ನ ಹತ್ರ ಹೇಳ್ತಾಯಿದ್ರು, ನಾನು ಕರುಣಾಕರ್ ರೆಡ್ಡಿ, ಸೋಮಶೇಖರ್ ರೆಡ್ಡಿ ಜೊತೆ ಜಗಳ ಆಗ್ಬೋದು, ಬಿಡ್ಬೋದು, ಆದರೆ ನಾವಿಬ್ಬರು ರಾಮ ಲಕ್ಷ್ಮಣರಿದ್ದಂಗೆ ನನ್ನ ಮತ್ತು ರಾಮುಲು ನಡುವೆ ಯಾವತ್ತಿಗೂ ಜಗಳ ಆಗೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ರಾಮುಲು ನನ್ನ ತಮ್ಮ, ಒಡ ಹುಟ್ಟಿದ ತಮ್ಮ ಅಂತಲೇ ನಾನು ಕನ್ಸಿಡರ್ ಮಾಡ್ತೀನಿ. ಹಾಗಾಗಿ ನಮ್ಮ ಮಧ್ಯೆ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಾಭಿಪ್ರಾಯ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಜನಾರ್ದನ್ ರೆಡ್ಡಿ ಒಮ್ಮೆ ಹೇಳಿದರು. ನನಗೆ 99ರಲ್ಲಿ ಕೂಡ ಇನ್ನೂ ಕಣ್ಣಿಗೆ ಕಟ್ಟಿದಂತಿದೆ. 99 ಸುಷ್ಮಾ ಸ್ವರಾಜ್ ಬಳ್ಳಾರಿಗೆ ಲೋಕಸಭಾ ಚುನಾವಣೆಗೋಸ್ಕರ ಬಂದರು. ಹೌದು. ಆಗ ರಾಮುಲು ಬಳ್ಳಾರಿ ವಿಧಾನಸಭೆಗೆ ಸ್ಪರ್ಧೆ ಮಾಡಿದರು. ರಾಮುಲು ಅವಾಗ MP ಪ್ರಕಾಶ್ ಕೂಡ ಇದ್ರು, JDU ಜೊತೆ ಮೈತ್ರಿಯಾಗಿತ್ತು ಇವ್ರದ್ದು. ಮೇಲೆ ಕಮಲ ಕೆಳಗೆ ಬಾಣ ಅಂತೆಲ್ಲ ಪ್ರಚಾರ ಮಾಡ್ತಾಯಿದ್ರು. ಆಗ ಜನಾರ್ದನ್ ರೆಡ್ಡಿ ಎನೋಬಲ್ ಇಂಡಿಯಾ ಅಂತಕ್ಕಂಥ ಒಂದು ಸಣ್ಣ ಚಿಟ್ ಫಂಡ್ ಸಂಸ್ಥೆ ನಡೆಸ್ತಾ ಇದ್ರು. ಕರೆಕ್ಟ್, ಪಿಗ್ಮಿ ಕಲೆಕ್ಟ್ ಮಾಡ್ತಿದ್ರಂತ. ಯಾಕಂದ್ರೆ ನಾನು ಕಾಲೇಜಲ್ಲಿದ್ದೆ ಜಿ, ಚುನಾವಣೆ ಆಸಕ್ತಿಯ ಕಾರಣದಿಂದ ನಾನು ಬಳ್ಳಾರಿಗೆ ಇದನ್ನು ನೋಡ್ಲಿಕ್ಕೆ ಹೋಗಿದ್ದೆ. ಆಗ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಮೈತ್ರಿ ಇಬ್ಬರು ಏನು ಭಾಳ ಪಾಪ್ಯುಲರ್ ಇರಲಿಲ್ಲ. ಹೌದು ಹೌದು. ಬಳ್ಳಾರಿ ನಗರ ಬಿಟ್ಟು ಹೊರಗಡೆ ಕೂಡ ಅವ್ರಿಗೇನು ಭಾಳ ದೊಡ್ಡ ಸಂಪರ್ಕಗಳಿರಲಿಲ್ಲ. ಆದರೆ ಅವರು ಏಕಕಾಲಕ್ಕೆ, ಅಂದರೆ 2000 ಏನು ಚೈನಾ ಒಲಿಂಪಿಕ್ಸ್ನ ಬೂಮ್ ಗಣಿಗಾರಿಕೆಯಲ್ಲಿ ಶುರು ಆಯಿತು, ಆಗಲೂ ಕೂಡ ಅವರು ದಿಲ್ಲಿಗೆ ಬರ್ತಾ ಇದ್ದದ್ದನ್ನು ನಾನು ಅನೇಕ ಬಾರಿ ನೋಡಿದ್ದೀನಿ ಅವ್ರನ್ನ. ಅಂದರೆ ಕರ್ನಾಟಕ ಭವನದಲ್ಲಿ ರೂಮ್ ಸಿಗಲಿಲ್ಲ ಅಂತ ಇಬ್ಬರು ಕರ್ನಾಟಕ ಭವನದ ಲಾಬಿಯಲ್ಲಿ ಕುಳಿತುಕೊಂಡು ಇಡೀ ರಾತ್ರಿಯನ್ನು ಕಳೆದಿರ್ತಕ್ಕಂಥವ್ರು. ಮತ್ತು ಬಂದರೆ ಯಾವ ರೀತಿ ಇಬ್ಬರು ಅಂದರೆ ಜೊತೆಗೆ ಬರ್ತಾಯಿದ್ರು, ಜೊತೆಗೆ ಹೋಗ್ತಾಯಿದ್ರು. ಮತ್ತು ರಾಮುಲು ಹೇಳಿದ್ದನ್ನು ಜನಾರ್ದನ್ ರೆಡ್ಡಿ ಎಲ್ಲ ಗಳಿತಾ ಇರಲಿಲ್ಲ. ಇಬ್ಬರ ನಡುವೆ ಆ ರೀತಿಯಾಗಿರ್ತಕ್ಕಂಥ ಸಂಬಂಧಗಳಿದ್ವು. ಆದರೆ ನೋಡಿ, ಪಾಲಿಟಿಕ್ಸ್ನಲ್ಲಿ ಇದು ಏನು ಹೇಳುತ್ತೆ ಅಂದರೆ, ರಾಜಕಾರಣದಲ್ಲಿ ಮಿತ್ರ ಕೂಡ ಶತ್ರು ಆಗ್ತಾನೆ ಅನ್ನೋದಕ್ಕೆ ಇದನ್ನು ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಲ್ಲ. ಹೌದು. ಈಗ ರಾಮುಲು ಅವರಿಗೆ ನಾನು ಈ ಸಂಬಂಧಗಳು ಹದಗೆಟ್ಟ ಮೇಲೂ ಕೂಡ 10 ಸಲ ಅವರು ಇಲ್ಲಿ ಬಂದಾಗ ನಾನು ಅವ್ರನ್ನ ಕೇಳಿದ್ದೀನಿ. ನಾನು ಅನೇಕ ಬಾರಿ ಅವ್ರನ್ನ ಬೆಂಗಳೂರಲ್ಲಿ ಭೇಟಿಯಾಗಿದ್ದೀನಿ. ಏನು ನಿಮ್ಮಿಬ್ಬರ ಮಧ್ಯೆ ಜಗಳ ಏನು ಜಗಳ ಅವ್ರು ಹೇಳಲಿಕ್ಕೆ ಮುಜುಗರ ಪಡ್ತಾಯಿದ್ರು. ಆದರೆ ರಾಜಕಾರಣದಲ್ಲಿ ನೋಡಿ ಹೇಗಾಗತ್ತೆ, ಒಂದು ಸಂಡೂರಿನ ಬೈ ಇಲೆಕ್ಷನ್ಸ್ ಇಬ್ಬರ ಜಗಳವನ್ನು ಒಂದು ರೀತಿ ಬಟಾಬಯಲು ಮಾಡಿಟ್ಟಿದೆ. ಯಾವ ರೀತಿಯಾಗಿರ್ತಕ್ಕಂಥ ಸರಿ ಇರಲಿಲ್ಲ ಇಬ್ಬರ ಮಧ್ಯೆ ಅನ್ನೋದು ಆ ಅಂದಾಜಿತ್ತು. ಅದು ಜನಾರ್ದನ್ ರೆಡ್ಡಿ ಮರಳಿ ಪಕ್ಷಕ್ಕೆ ಬಂದಾಗ ಅವತ್ತಿನ ಆ ದೃಶ್ಯಗಳನ್ನು ನೋಡಿದ್ರೆ ಅವರಿಬ್ಬರ ಮಧ್ಯದಲ್ಲಿ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಿತ್ತು. ಬಾಡಿ ಲ್ಯಾಂಗ್ವೇಜ್ನಲ್ಲಿ ಗೊತ್ತಾಗ್ತಿತ್ತು. ಅದೇ ನನಗನ್ಸುತ್ತೆ ಮೋರ್ ದೆನ್ ಪಾಲಿಟಿಕ್ಸ್ ಇದರಲ್ಲಿ ಪರ್ಸ್ನಲ್ ರೀಸನ್ಸ್ಗಳು ಕೂಡ ಇವೆ. ಓಕೆ, ಮೇ ಬಿ ಅವ್ರ ಪರ್ಸ್ನಲ್ ರೀಸನ್ಸನ್ನು ಇಬ್ಬರು ಕೂಡ ಹೇಳಲಿಕ್ಕೆ ಇಷ್ಟಪಡಲ್ಲ. ಆದರೆ ಅನೇಕರು ಅವರ ಆಪ್ತರು ಹೇಳುವ ಪ್ರಕಾರ ಮೋರ್ ದೆನ್ ಪಾಲಿಟಿಕ್ಸ್ ಇದರಲ್ಲಿ ಪರ್ಸ್ನಲ್ ರೀಸನ್ಸ್ಗಳು ಕೂಡ ಇವೆ. ಮತ್ತು ಒಂದು ಚಕ್ರ ನೋಡಿ, ನೀವು ಹೇಳಿದ್ರಲ್ಲ, ಒಂದು ಚಕ್ರ ಸುತ್ತು ಬಂದರೆ ಏನಾಗುತ್ತೆ ಅನ್ನೋದಕ್ಕೆ ಸುಮಾರು 25 ವರ್ಷಗಳ ಹಿಂದೆ ರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಯಾವ ರೀತಿ ಬಳ್ಳಾರಿಯಲ್ಲಿ ರಾಜಕಾರಣ ಶುರು ಮಾಡಿದ್ರು. ಕಾಂಗ್ರೆಸ್ನ ಯಾಕೆ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬಂದಿದ್ರು, ಅದು ಕಾಂಗ್ರೆಸ್ನ ಭದ್ರಕೋಟೆಯಲ್ಲಿ ಒಂದು ಅಂತ. ಇಡೀ ದಕ್ಷಿಣ ಭಾರತದಲ್ಲಿ 2 ಸೀಟ್ಗಳು ಇದ್ದು, ಒಂದು ರಾಯಲಸೀಮಾ ಭಾಗದಲ್ಲಿ ಒಂದು ಸೀಟ್ ಇತ್ತು, ಇನ್ನೊಂದು ಬಳ್ಳಾರಿ ಇತ್ತು. ಅಲ್ಲಿ ಮಾತ್ರ ಕಾಂಗ್ರೆಸ್ ಯಾವತ್ತಿಗೂ ಕೂಡ ಸೋತಿರಲಿಲ್ಲ. ಆ ಕಾರಣದಿಂದ ಸೋನಿಯಾ ಗಾಂಧಿ ಬಳ್ಳಾರಿಗೆ ಬಂದಿದ್ರು. ಅಂಥ ಕಾಂಗ್ರೆಸ್ಸನ್ನು 2004, 8
13ರ ಚುನಾವಣೆವರೆಗೂ ಕೂಡ ಒಂದು ರೀತಿ ಇಡೀ ಬಳ್ಳಾರಿಯನ್ನು ಹಿಡಿದಿಟ್ಕೊಂಡಿದ್ದರು. ಸಂಡೂರು ಬಿಟ್ಟು ಉಳಿದ ಎಲ್ಲ ಕ್ಷೇತ್ರಗಳು ಕೂಡ ರೆಡ್ಡಿ ಮತ್ತು ರಾಮುಲು ಬಳಿ ಇದ್ವು. ಆದರೆ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದಾಗ ಏನಾಯಿತು, ಅದರಲ್ಲಿ ರಾಮುಲು ಅವರ ಅಳಿಯ ಏನು ಕಂಪ್ಲಿಯ ಶಾಸಕರಾಗಿದ್ದರು ಅವರು ಮತ್ತು ಜನಾರ್ದನ್ ರೆಡ್ಡಿಗೆ ಏನು ವೈಮನಸ್ಸುಗಳು ಬಂದವು, ರಾಮುಲು ಅವ್ರಿಗೇನು ಬಂತು. ಯಾಕಂದರೆ ನಂಗೆ ನೆನಪಿದೆ ಅಜಿತ್, ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದಾಗ ರಾಮುಲು ಅತ್ಯಂತ ಕಷ್ಟದ ಪರಿಸ್ಥಿತಿಯಲ್ಲಿದ್ದರು. ಹೌದು. ಅಂದರೆ ಜಗತ್ತೆಲ್ಲ ಹೇಳ್ತಾ ಇತ್ತು ಭಾಳ ದುಡ್ಡಿದೆ, ಚಿನ್ನದ ಕುರ್ಚಿ ಅಂತೆಲ್ಲ ಹೇಳ್ತಾ ಇದ್ರು. ಆದರೆ ಜನಾರ್ದನ್ ರೆಡ್ಡಿ ಹೋದಾಗ ನಾನು ನಿಮಗೊಂದು ಘಟನೆ ಹೇಳ್ತೀನಿ. ದಿಲ್ಲಿಯಲ್ಲಿ ಇವ್ರ ಹತ್ರ ಒಂದು ಸ್ಕೋಡಾ ಗಾಡಿ ಇತ್ತು ಅಜಿತ್. ಓಕೆ. ಆ ಸ್ಕೋಡಾ ಗಾಡಿಯನ್ನು ಇವರು PA ರಿಪೇರಿಗೆ ಬಿಟ್ಟಿದ್ದ. ನಮ್ಮ ಮನೆ ಹತ್ರ ಸರೋಜಿನಿ ನಗರ ಹತ್ರ ಒಂದು ಗ್ಯಾರೇಜಿಗೆ ಬಿಟ್ಟಿದ್ದ. ಆ ಗ್ಯಾರೇಜ್ನ ಮಾಲೀಕ ನನಗೊಂದ್ಸಲ ಅಚಾನಕ್ಕಾಗಿ ಸಿಕ್ಕ. ಅವನು ಓಕೆ. ಸಿಕ್ಕಾಗ ಅವನು ನನಗೆ ತಾನೇ ಬಂದು ಹೇಳಿದ, वो कर्नाटक के आपका सांसद है ना रामुलू, उसका स्कोडा वापस लेके नहीं जा रहा है क्योंकि वो पैसा नहीं है उसके पास ಅಂತ. ಹಿ ವಾಸ್ ಸ್ಕೋಡಾ ರಿಪೇರಿ ಮಾಡಿಸಿದ ದುಡ್ಡು ಕೊಡಕ್ಕೆ. ಸ್ಕೋಡಾ ರಿಪೇರಿ ಮಾಡಿದ ದುಡ್ಡು ಕೊಡಕ್ಕೆ ಅವ್ರ ಹತ್ರ ದುಡ್ಡು ಇರಲಿಲ್ಲ. ಯಾಕಂದ್ರೆ ಅದಕ್ಕಿಂತ ಮುಂಚೆ ನಾವು ಚರ್ಚೆ ಮಾಡ್ತಿದ್ವಿ ಹೆಲಿಕಾಪ್ಟರ್ ಎಷ್ಟಿದೆ ಅವ್ರ ಹತ್ರ ಅಂತ. ಹಾಂ, ಅಂದರೆ ಅವ್ರು ಪಾರಿಜಾತ ಇಲ್ಲ ಅಪಾರ್ಟ್ಮೆಂಟ್, ಈ ಪಾರಿಜಾತಕ್ಕೆ ಅವರು ಇಲ್ಲಿ ಬೆಳಿಗ್ಗೆ ಟಿಫಿನ್ ಮಾಡ್ತಾಯಿದ್ರು, ಮಧ್ಯಾಹ್ನ ಬಳ್ಳಾರಿಯಲ್ಲಿ ಊಟ ಮಾಡ್ತಾಯಿದ್ರು, ರಾತ್ರಿ ವಾಪಸ್ ಪಾರಿಜಾತಕ್ಕೆ ಬರ್ತಾಯಿದ್ರು ಅಂತೆಲ್ಲ ಚರ್ಚೆಗಳನ್ನು ನಾವು ಮಾಡ್ತಾ ಇದ್ವಿ. ಆದರೆ ಜನಾರ್ದನ್ ರೆಡ್ಡಿ ಜೈಲಿಗೆ ಹೋದ. ಯಾಕಂದರೆ ರಾಮುಲು ಅವರ ಪಾಲಿಟಿಕ್ಸ್ ನೋಡಿ, ರಾಮುಲು ಇರಲಿ ಬಳ್ಳಾರಿ ಆ ಕಡೆ ಒಂದು ರಾಜಕಾರಣ ಹೆಂಗಿದೆ ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ರಾಮುಲು ಕೂತ್ಕೊಳ್ಳೋದು, ಯಾರು ಬರ್ತಾರೋ ಅವ್ರಿಗೆ ಮದುವೆಗಿಷ್ಟು, ಮಂಜುವಿಗಿಷ್ಟು, ಏನೋ ಕಷ್ಟಕ್ಕಿಷ್ಟು, ಶಿಕ್ಷಣಕ್ಕಿಷ್ಟು. ನೀವು ಸಂತೋಷ್ ಲಾಡ್ ಅವರ ಸಂಡೂರ್ಗೂ ನಾವು ಹೋದಾಗಲೂ ಕೂಡ ಇದನ್ನು ಅನೇಕರು ಹೇಳಿದರು. ಈ ರೀತಿಯ ರಾಜಕಾರಣ ಅಲ್ಲಿ ನಡೆಯುತ್ತೆ. ಆದರೆ ಏಕಾಏಕಿ ಜನಾರ್ದನ್ ರೆಡ್ಡಿ ಒಳಗಡೆ ಹೋದಾಗ ರಾಮುಲು ಬಳಿ ಏನೂ ಇರಲಿಲ್ಲ. ಮೇ ಬಿ ರಾಮುಲು ಬಿಸ್ನೆಸ್ ಪಾರ್ಟ್ನರ್ ಇರಲಿಲ್ಲ, ಹೀಗಾಗಿ ಅವ್ರು ಜೈಲಿಗೆ ಅವ್ರನ್ನ ಕಳಿಸ್ಲಿಕ್ಕೆ ಆಗಲಿಲ್ಲ. ಕರೆಕ್ಟ್. ರಾಮುಲು ವಾಸ್ ಅ ಪೊಲಿಟಿಕಲ್ ಫ್ರಂಟ್ ಆಫ್ ಜನಾರ್ದನ್ ರೆಡ್ಡಿ. ಆದರೆ ಮುಂದಿನ ದಿನಗಳಲ್ಲಿ ಅವರಿಬ್ಬರ ಮಧ್ಯೆ ಈ ಪರಿಯ ವೈಮನಸ್ಸು ಬಂದಿರತಕ್ಕಂಥದ್ದು. ದೇರ್ ಆರ್ ಸಮ್ ಪರ್ಸ್ನಲ್ ರೀಸನ್ಸ್ ಆಲ್ಸೋ. ಮೇ ಬಿ ಅವರಿಬ್ಬರು ಕೂಡ ಅದನ್ನು ಹೇಳ್ತಾ ಇಲ್ಲ, ಅಥವಾ ನಾವು ಕೂಡ ಅದನ್ನು ಚರ್ಚೆ ಮಾಡುವ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಪರ್ಸ್ನಲಿ ನಿನ್ನೆ ನೀವು ಕೇಳಿದ್ರಿ ಯಾವುದೋ ಒಂದು ಪ್ಲಾಟ್ ಅದ್ದಿದೆ ಅಂತ. ಹೌದು, ಆಸ್ತಿ ವಿಷಯದಲ್ಲಿ, ಆಸ್ತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ರೀತಿಯ. ಮತ್ತು ಜನಾರ್ದನ್ ಅನೇಕರು ಹೇಳ್ತಕ್ಕಂಥದ್ದು, ಜನಾರ್ದನ್ ರೆಡ್ಡಿ ಅವರಿಗೆ ಅವರು ಜೈಲಿಗೆ ಹೋಗಿ ಬಂದ ನಂತರ ನನಗೆ ಕರುಣಾಕರ್ ರೆಡ್ಡಿ ಜೊತೆ ಜನಾರ್ದನ್ ರೆಡ್ಡಿ ಸಂಬಂಧಗಳು ಮೊದಲೇ ಹಾಳಾಗಿದ್ದು. ಹೌದು. ಕರುಣಾಕರ್ ರೆಡ್ಡಿ ವಾಸ್ ನಾಟ್ ಪಾರ್ಟ್ ಆಫ್ ಜನಾರ್ದನ್ ರೆಡ್ಡಿಸ್ ಸ್ಕೀಮ್ ಆಫ್ ಥಿಂಗ್ಸ್ ಯಾವಾಗ ಉಚ್ಚಾಯದ ದಿನಗಳಲ್ಲೇ. ಹೀಗಾಗಿ ಕರುಣಾಕರ್ ರೆಡ್ಡಿ ಪ್ರತ್ಯೇಕವಾಗಿದ್ದರು. ಸೋಮಶೇಖರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಮೇಲೆ ಅವಲಂಬಿತ ಆಗಿದ್ರು. ಆದರೆ ಅವ್ರು ಜೈಲಿಂದ ಹೋಗಿ ಬಂದ ನಂತರ ಅದು ಏನು ವೈಮನಸ್ಸುಗಳಾದವು, ಅರುಣಾ ರೆಡ್ಡಿ ಅವರನ್ನ ಸೋಮಶೇಖರ್ ರೆಡ್ಡಿ ವಿರುದ್ಧ ನಿಲ್ಲಿಸಿದ್ರು. ಯಾರು? ಜನಾರ್ದನ್ ರೆಡ್ಡಿ. ಹೌದು. ನಾರಾ ಭರತ್ ರೆಡ್ಡಿ ಗೆದ್ರೂ ಪರವಾಗಿಲ್ಲ, ಸೋಮಶೇಖರ್ ರೆಡ್ಡಿ ಗೆಲ್ಲಬಾರದು ಅನ್ನೋ ಕಾರಣಕ್ಕೋಸ್ಕರ ಅರುಣಾ ಅವರನ್ನು ನಿಲ್ಲಿಸಿದ್ರು. ಇನ್ನೊಂದು ಕಡೆ ರಾಮುಲು ಅವರ ಜೊತೆಗೂ ಕೂಡ ಸಂಬಂಧಗಳು ಸಿಕ್ಕಾಪಟ್ಟೆ ಹಾಳಾಗಿದ್ದು. ಸಂಡೂರಿನಲ್ಲೂ ಕೂಡ, ಸಂಡೂರಿನಲ್ಲಿ ದೇವೇಂದ್ರಪ್ಪ ಅವ್ರನ್ನ ನಿಲ್ಲಿಸಬೇಕು, ಮೊದಲು ರಾಮುಲು ಅವ್ರಿಗೆ ತಾನೇ ನಿಲ್ಲಬೇಕು ಅಂತ ಮನಸ್ಸಿತ್ತು. ಯಾಕಂದರೆ ಎಲ್ಲಾದರೂ ಒಂದು ಕಡೆ ಪೊಲಿಟಿಕಲ್ ಪುನರ್ವಸತಿ ಬೇಕು. ಅವರು ಸತತವಾಗಿ 2 ಚುನಾವಣೆಗಳನ್ನು 23ರ ವಿಧಾನಸಭೆ ಮತ್ತು 24ರ ಲೋಕಸಭೆ ಸೋತಿದ್ದ ಕಾರಣದಿಂದ ನಾನು ನಿಲ್ಬಹುದಾ ಅಂತ. ಬಟ್ ಅದಕ್ಕೆ ಒಂದು ರೀತಿಯ ಟ್ರ್ಯಾಕ್ಷನ್ ಸಿಗಲಿಲ್ಲ. ಈಗ ಜನಾರ್ದನ್ ರೆಡ್ಡಿ ಮತ್ತು ಅವ್ರದ್ದು, ಈಗ ಜನಾರ್ದನ್ ರೆಡ್ಡಿ ಮತ್ತು ಅಲ್ಲಿನ ಅಭ್ಯರ್ಥಿ ಬಂಗಾರು ಹನುಮಂತು ಇಬ್ಬರೂ ಕೂಡ ರಾಮುಲು ಮೇಲೆ ಹೈಕಮಾಂಡ್ಗೆ ದೂರನ್ನು ಕೊಟ್ಟಿದ್ದಾರೆ. ರಾಮುಲು ನಮ್ಮ ಪರವಾಗಿ ಕೆಲಸ ಮಾಡಲಿಲ್ಲ. ಎಸ್. ಆ ಕಾರಣದಿಂದ ಅಗರ್ವಾಲ್ ಇಲ್ಲ ನೀವು ಕೆಲಸ ಮಾಡಿಲ್ಲಂತೆ ಅಂತ ಹೇಳಲಿಕ್ಕೆ ಹೋದಾಗ ರಾಮುಲು ಸಿಟ್ಟಿಗೆದ್ದು ನಿನ್ನೆ ಕೋರ್ ಕಮಿಟಿಯಲ್ಲೆಲ್ಲ ರಾದ್ಧಾಂತಗಳು ನಡೆದಿವೆ. ಆದರೆ ಆ ರಾದ್ಧಾಂತದ ನಂತರ ಆದರೆ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ನಡುವೆ ಈ ಪರಿಯ ಪ್ರತಿ ವಾಗ್ದಾಳಿಗಳು ನಡೆದಿರ್ತಕ್ಕಂಥದ್ದು. ನನಗನ್ಸುತ್ತೆ ಅಜಿತ್, ಇದರ ಒಟ್ಟು ಅರ್ಥ ಏನು ಅಂತಂದರೆ, ಇನ್ ನಿಯರ್ ಫ್ಯೂಚರ್ ಬಳ್ಳಾರಿಯಲ್ಲಿ BJP ಬಳ್ಳಾರಿಯನ್ನು ತನ್ನ ತೆಕ್ಕೆಗೆ ತೆಗೆದುಕೊಳ್ಳೋಕೆ ಸಾಧ್ಯ ಆಗೋಲ್ಲ. ದಟ್ ವಿಲ್ ರಿಮೇನ್ ಆಸ್ ಎ ಕಾಂಗ್ರೆಸ್ ಬ್ಯಾಸ್ಟನ್ ಫಾರ್ ಕ್ವೈಟ್ ಸಮ್ ಟೈಮ್ ಅಂತ ನನಗೆ ಅನ್ಸುತ್ತೆ. ಯಾಕಂದರೆ ಅದರ ಅರ್ಥ ಇದು ಸರಿ ಹೋಗೋದಿಲ್ಲ ಅಂತ. ಸರಿ ಹೋಗಲ್ಲ ಇದು. ಓಕೆ. ಒಂದು, ಇದು ಸರಿ ಹೋಗಲ್ಲ. ಇನ್ನೊಂದು, ಇವರಿಬ್ಬರೂ ಸೇರಿ ಏನೊಂದು ಪೊಲಿಟಿಕಲ್ ನೋಡಿ, ಒಂದು ಪೊಲಿಟಿಕಲ್, ಇನ್ನೊಂದು ವ್ಯಾಪಾರದ ಸಾಮ್ರಾಜ್ಯ. ಇವೆರಡೂ ಒಂದಕ್ಕೊಂದು ಟ್ರಾನ್ಸಾಕ್ಷನಲ್ ಇದ್ವು. ವ್ಯಾಪಾರ ಇತ್ತು ಅಂತ ಪಾಲಿಟಿಕ್ಸ್ ನಡೆದಿತ್ತು, ಪಾಲಿಟಿಕ್ಸ್ ಇತ್ತು ಅಂತ ವ್ಯಾಪಾರ ನಡೆದಿತ್ತು. ಎಸ್. ಆ ಕಾರಣದಿಂದಲೇ ಜೈಲಿಗೆ ಹೋದ್ರಲ್ಲ. ನಾನು ನಿಮಗೆ ಹಿಂದೆ ಒಂದು ಸಲ ನಾನು ಸೋಮಶೇಖರ್ ರೆಡ್ಡಿ ಇನ್ಸಿಡೆಂಟ್ ಹೇಳಿದ್ದೀನಿ. ಸೋಮಶೇಖರ್ ರೆಡ್ಡಿ ಸುಪ್ರೀಂ ಕೋರ್ಟ್ನಲ್ಲಿ ಜನಾರ್ದನ್ ರೆಡ್ಡಿಗೆ ಬೇಲ್ ಕೊಡಬೇಕಿತ್ತು. 15-16 ಬಾರಿ ಅವ್ರ ಬೇಲ್ ರಿಜೆಕ್ಟ್ ಆಯ್ತು ಅಜಿತ್. ಕರೆಕ್ಟ್. ಸೋಮಶೇಖರ್ ರೆಡ್ಡಿ ನನ್ನ ಪಕ್ಕದಲ್ಲಿ ಕೂತಿದ್ರು ವೀಕ್ಷಕರ ಗ್ಯಾಲರಿಯಲ್ಲಿ.
ವೀಕ್ಷಕರ ಗ್ಯಾಲರಿಯಲ್ಲಿ ಕುಳಿತಾಗ ಸೋಮಶೇಖರ್ ರೆಡ್ಡಿ ಹನುಮಾನ್ ಚಾಲೀಸ ಪಠಣ ಮಾಡ್ತಿದ್ರು. ಓಂ ಅದು ಜ್ಞಾನಗುಣ ಸಾಗರ ಇದೆಲ್ಲ ಹೇಳ್ತಾ ಕೂತಿದ್ರು ಅವರು. ಓಕೆ, ನಾನು ಕೇಳಿದೆ. ಆಮೇಲೆ ಅವರು ಹನುಮಂತನ ಫೋಟೋ ತೆಗೆದು ತೋರಿಸಿದ್ರು. ನೋಡಿ ಪ್ರಶಾಂತ್ ಅವರೇ, ನಾನು ಇವತ್ತು ಹನುಮಾನ್ ಚಾಲೀಸ ಪಠಣ ಮಾಡ್ತಿದ್ದೀನಿ, ಕಂಟಿನ್ಯೂಸ್ ಹನುಮಾನ್ ಚಾಲೀಸ ಪಠಣ ಮಾಡ್ತೀನಿ, ನಮ್ಮಣ್ಣ ಹೆಂಗಾದರೂ ಜೈಲಿಂದ ಹೊರಗೆ ಬರಲಿ ಅಂತ. ಅವತ್ತು ಅವ್ರಿಗೆ ಬೇಲ್ ಸಿಕ್ತು. ಅಂದರೆ ನಾನು ಅವತ್ತವ್ರಿಗೆ ಕೇಳಿದೆ, ಇದೆಲ್ಲ ಬೇಕಿತ್ತೇನ್ರಿ ನಿಮಗೆ? ಅಂದರೆ ಈ ಶೋ ಆಫು, ಈ ಇಡೀ ಬ್ಲ್ಯಾಕ್ ಸ್ಟೋನ್ ಕಂಪ್ನಿಯಿಂದ ಹಿಡಿದು ನಿಮಗೆ ಆ ತುಮ್ಟಿ ಮೈನ್ಸ್ದಿಂದ ಜಗಳ ಶುರುವಾಗಿದ್ದು, ಕೊನೆಗೆ ಬೇಲೆಕೆರೆ ಬಂದರಿನ ಪ್ರಕರಣ ಇಡೀ ದೇಶದಲ್ಲಿ ಚರ್ಚೆಯಾಗಿ ನೀವು ಜೈಲಿಗೆ ಹೋಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲ, ಇದೆಲ್ಲ ಬೇಕಿತ್ತಾ ಅಂತ ಕೇಳಿದೆ ನಾನು. ಆಗ ಸೋಮಶೇಖರ್ ರೆಡ್ಡಿ ನನಗೆ ಹೇಳಿದ್ರು, ಬೇಡಾಗಿತ್ತು ಪ್ರಶಾಂತ್ ಅವರೇ ಇದು ಅಂತ. ರಾಮುಲು ರಾಜಕಾರಣದಲ್ಲಿದ್ದ, ಸಾಕಿತ್ತು ನಾನು ರಾಜಕಾರಣಕ್ಕೆ ಬರೋದು. ಕರುಣಾಕರ್ ರೆಡ್ಡಿ ಏನೋ ಹರಪನಹಳ್ಳಿಯಲ್ಲಿ ಆ ಕಡೆ ರಾಜಕಾರಣ ಮಾಡ್ಕೊಂಡಿದ್ದ, ನಾನು ರಾಜಕಾರಣಕ್ಕೆ ಬರೋದು, ನಾವು ಇದನ್ನು ಒಂದು ರೀತಿ ಕೈಯಲ್ಲಿ ಹಿಡ್ಕೊಳ್ಳೋದು, ಬಿಸ್ನೆಸ್ಸು ಕೈಯಲ್ಲಿ, ರಾಜಕಾರಣನೂ ಕೈ, ನಾವು ಬಿಸ್ನೆಸ್ ಮಾಡ್ಕೊಂಡಿದ್ರೆ ಸಾಕಿತ್ತು, ರಾಮುಲು ಪಾಲಿಟಿಕ್ಸಲ್ಲಿದ್ದರೆ ಎಲ್ಲ ನಮ್ಮ ಸಮಸ್ಯೆಗಳು ಬರ್ತಿರಲಿಲ್ಲ ಅಂತ. ಆದರೆ ಮುಂದಿನ ದಿನಗಳಲ್ಲಿ ನೋಡಿ, ರಾಮುಲು ಜನಾರ್ದನ್ ರೆಡ್ಡಿ ದೂರ ಆದರು, ಸೋಮಶೇಖರ್ ರೆಡ್ಡಿ ಜನಾರ್ದನ್ ರೆಡ್ಡಿ ದೂರ ಆದರು, ಕರುಣಾಕರ್ ರೆಡ್ಡಿ ಜನಾರ್ದನ್ ರೆಡ್ಡಿ ದೂರ ಆದರು. ಅದ್ರ ನನಗನ್ಸುತ್ತೆ ಅದರ ಒಟ್ಟಾರೆ ಫಾಲೋಔಟ್ ಅಜೈತ್. ಈಗ ನೋಡಿ, ಅವ್ರ ನಡುವೆ ಜಗಳ ಆಯಿತು, ಈಗ ಇನ್ನೊಂದು 4 ದಿನ ಇಬ್ಬರು ಜಗಳ ಆಡ್ಕೊಳ್ತಾ ಹೋಗ್ಬೋದು. ಅದರ ಫಾಲೋಔಟ್ ಏನು? ಅದರ ಫಾಲೋಔಟ್ ಇಷ್ಟೇ, ಬಳ್ಳಾರಿ ಇನ್ ನಿಯರ್ ಫ್ಯೂಚರ್ ಅದು BJP ತೆಕ್ಕೆಗೆ ಬರೋಲ್ಲ. ಯಾಕಂದರೆ ಬರೀ ಜನಾರ್ದನ್ ರೆಡ್ಡಿಯಿಂದ ಅದು ಬರೋಲ್ಲ, ಕರೆಕ್ಟ್, ಬರೀ ರಾಮುಲು ಇದ್ದರೂ ಬರೋಲ್ಲ ಅನ್ನೋದು ನಿಮಗೆ 2000 ಆಲ್ಮೋಸ್ಟ್ ಅವ್ರು 11ಕ್ಕೇನೋ ಜೈಲಿಗೆ ಹೋದರು ಜನಾರ್ದನ್ ರೆಡ್ಡಿ. ಅವಾಗಿಂದ ನೀವು ಬಳ್ಳಾರಿಯಲ್ಲಿ BJPಗೆ ಯಾವ ರೀತಿಯ ಟ್ರ್ಯಾಕ್ಷನ್ ಸಿಕ್ಕಿದೆ ನೋಡ್ತಾ ಬನ್ನಿ. ಬಳ್ಳಾರಿಯಲ್ಲಿ ಕಾಂಗ್ರೆಸ್ ಬ್ಯಾಸ್ಟನ್, ನಾಗೇಂದ್ರ ಇದ್ದವರು ಆ ಕಡೆ ಹೋದರು, ಆನಂದ್ ಸಿಂಗ್ ಈ ಕಡೆ ಇದ್ದಾಗ ಇಲ್ಲಿ ಗೆಲ್ತಾರೆ, ಆ ಕಡೆ ಇದ್ದಾಗ ಅಲ್ಲಿ ಗೆಲ್ತಾರೆ. ಈಗ ಕುರುಗೋಡ್ ಅವರ ಪುತ್ರ ನಾರಾ ಭರತ್ ರೆಡ್ಡಿ ಅಲ್ಲಿಂದ ಗೆದ್ದರು. ಹೀಗಾಗಿ ಇದರ ಒಟ್ಟು ಅರ್ಥ ಏನು ಅಂತಂದರೆ, ನಿಮಗೆ ನೋಡಿ, ಕರ್ನಾಟಕದ BJPಗೆ ವಿಚ್ ಈಸ್ ದ ವಾಟರ್ಲೂ ಆರ್ ವಿಚ್ ಈಸ್ ದ ವಲ್ನರೇಬಲ್ ಏರಿಯಾ, ದಟ್ ಈಸ್ ಹೈದರಾಬಾದ್ ಕರ್ನಾಟಕ. ಮೋದಿ ಅವರ ಚುನಾವಣೆಯಲ್ಲೂ ಕೂಡ 2024ರಲ್ಲಿ 5-5 ವಾಶೌಟ್ ಆಯಿತು. ನಿಮಗೆ 2009-14 BJP ಬಳ್ಳಾರಿಯನ್ನು ಗೆದ್ದುಕೊಂಡಿತ್ತು, 4-9-14ರಲ್ಲಿ. 19ರಲ್ಲೂ ಕೂಡ BJP ಗೆದ್ದುಕೊಂಡಿತ್ತು. ಆದರೆ ಈಗ ಯಾಕೆ ಗೆಲ್ಲಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕಂದರೆ ಆ ಒಂದು ಗೆಳೆತನದ ಕಾರಣದಿಂದ ಪೊಲಿಟಿಕಲ್ ನಿಮಗೆ ಒಂದು ರೀತಿಯ ಹೆಜಮನಿ ಅಂತ ತಯಾರಾಗಿತ್ತು, ಅದು ಹೊರಟೋಯ್ತು. ನನಗನ್ಸುತ್ತೆ ಇವತ್ತಿನ ಜಗಳದ ಒಟ್ಟು ಅರ್ಥ ಅಂತಂದರೆ, ಬರೀ ಜನಾರ್ದನ್ ರೆಡ್ಡಿ ಪೊಲಿಟಿಕಲಿ ಹಿ ಕೆನಾಟ್ ಬಿ ಸಕ್ಸಸ್ಫುಲ್, ಬರೀ ರಾಮುಲು ಪೊಲಿಟಿಕಲಿ ಅವರಿಬ್ಬರು ಜೊತೆಗಿದ್ದಾಗ ಮಾತ್ರ ಒಂದು ಸಾಮ್ರಾಜ್ಯ ಕಟ್ಟಲಿಕ್ಕೆ ಸಾಧ್ಯ ಆಗಿತ್ತು. ಪ್ರಾಯಶಃ ಆ ಸಾಮ್ರಾಜ್ಯ ಒಂದು ಫುಲ್ ಸೈಕಲ್ ಇವತ್ತು ತೆಗೆದುಕೊಂಡಿದೆ ಅಂತ ಅನಿಸುತ್ತೆ. ಅದರ ಜೊತೆಗೆ ರಾಜಕೀಯದ ದೃಷ್ಟಿಯಿಂದ ಬಹಳ ಇಂಟ್ರೆಸ್ಟಿಂಗ್ ಆಗಿದ್ದು ಜನಾರ್ದನ್ ರೆಡ್ಡಿ ಅವರು ಇವತ್ತಾಡದಂಥ ಒಂದು ಮಾತು. ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯನವರ ಪರವಾಗಿ ಏನು ಗಟ್ಟಿಯಾಗಿ ನಿಂತ್ಕೊಂಡಿದ್ದಾರೆ. ವಾಲ್ಮೀಕಿ ಸಮುದಾಯ, ST ಸಮುದಾಯದ ನಾಯಕರು ಅವರಿಗೆ ಪ್ಯಾರಲಲ್ ಆಗಿ ತಮ್ಮ ಜೊತೆಗೊಂದು ST ಫೋರ್ಸ್ ಇರಬೇಕು ಅನ್ನುವ ಕಾರಣಕ್ಕೆ DK ಶಿವಕುಮಾರ್ ಅವರು ರಾಮುಲೂರನ್ನು ಕಾಂಗ್ರೆಸ್ಸಿಗೆ ಸೇರಿಸ್ಕೊಳ್ಳೋದಕ್ಕೆ ತಯಾರಾಗಿದ್ದಾರೆ. ಕಾಂಗ್ರೆಸ್ಸಿಗೆ ಹೋಗಬೇಕು ಅಂತ ಇದೆ ರಾಮುಲುಗೆ, ಅದಕ್ಕಿಷ್ಟೆಲ್ಲ ನನ್ನ ಮೇಲೆ ಆರೋಪ ಮಾಡಿ ಹೋಗ್ತಾ ಇದ್ದಾರೆ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇರೋದು. ರಾಮುಲು ಪಕ್ಷ ಬಿಡ್ತಾರೆ ಅಂತ ಬಳ್ಳಾರಿಯಲ್ಲಿ ಮನೆಯಲ್ಲೂ ಮಾತಾಡ್ತಿದ್ದಾರೆ. ಸತೀಶ್ ಜಾರಕಿಹೊಳಿಯನ್ನ ಮಣಿಸೋದಕ್ಕೆ DK ಶಿವಕುಮಾರು ಶ್ರೀರಾಮುಲೂರನ್ನ ಕಾಂಗ್ರೆಸ್ಸಿಗೆ ಕರ್ಕೊಂಡು ಬರ್ತಾರಂತೆ. ಜನಾರ್ದನ ರೆಡ್ಡಿ ಹೇಳೋದು. ಅದಕ್ಕೆ ರಾಮುಲು ಹೇಳೋದು, ಕಾಂಗ್ರೆಸ್ಸಿಗೆ ಹೋಗಿ ಸತೀಶ್ ಜಾರಕಿಹೊಳಿ ಮಣಿಸೋದಕ್ಕೆ ನಾನು ಯಾರು? ಈ ಊರಿನ ರಾಜ ಮತ್ತೊಂದು ಊರಿನಲ್ಲಿ ಗುಲಾಮ. BJP ಒಳಗೆ ನಾನು ಪ್ರಭಾವಿ ನಾಯಕ, ಕಾಂಗ್ರೆಸ್ನಲ್ಲಿ ಪ್ರಭಾವಿ ಆಗಲ್ಲ. DK ಶಿವಕುಮಾರ್ ನನ್ನನ್ನು ಬಳಸ್ಕೊಳ್ಳೋದಕ್ಕೆ ನಾನೇನು ಮಗು ಅಲ್ಲ ಅಂತ. ಅದನ್ನೊಂದ್ಸಲ ಕೇಳಿಸ್ಕೊಳ್ಳಿ. ಇವತ್ತು ನೋಡಿ, ಈಗಾಗಲೇ ಇಡೀ ಬಳ್ಳಾರಿಯಲ್ಲಿ ಒಂದು ದೊಡ್ಡ ಸುದ್ದಿ ಹಬ್ಬಿದೆ. ಇವತ್ತು ಕಳೆದ ಒಂದು ಸುಮಾರು ತಿಂಗಳಿಂದ ನಾನು ಪಕ್ಷ ಬಿಡ್ತೀನಿ ಅನ್ನೋ ಮಾತು ಬಹಳ ತಪ್ಪು. ಅವ್ರು ನಿನ್ನೆ ಮಾತಾಡಿದ್ದು ಬಿಡಬೇಕು ಬಿಡಬಾರ್ದು ಅನ್ನೋದು ಅದು ಅವ್ರಿಗೆ ವೈಯಕ್ತಿಕ, ಅದನ್ನ ಯಾರು ಮಾತಾಡ್ಲಿಕ್ಕಾಗಲ್ಲ. ಆದರೆ ಇವತ್ತು
ಸಾಕಷ್ಟು ವಿಚಾರಗಳು ಇವತ್ತು ನಿಮಗೆ ನಾಳೆ ನಡೆದ್ರೆ ಎಲ್ಲ ವಿಷಯಗಳು ಕೂಡ ಗೊತ್ತಾಗುತ್ತೆ. ಅವ್ರು ನಿಜವಾಗ್ಲೂ ಹೊರಗಡೆ ಹೋಗ್ಬೇಕು ಅಂತಿದ್ರೆ ಹೋಗೋದಿದ್ರೆ ಹೋಗ್ಲಿ, ನನ್ನ ಮೇಲೆ ಆರೋಪ ಮಾಡಿ ಹೋಗೋದು ಯಾಕೆ? ಡಿ ಕೆ ಶಿವಕುಮಾರ್ ಅವರು ಸತೀಶ್ ಜಾರಕಿಹೊಳಿ ಅವ್ರನ್ನ ಮಣಿಸೋದಕ್ಕೆ ಯಾರಾದ್ರೂ ಒಬ್ರು ಬೇಕು ಅಂತೇಳಿ, ಅದು ಶ್ರೀರಾಮುಲ್ನ ಹೇಗಾದ್ರೂ ತಗೋಬೇಕು ಅಂತೇಳಿ ಶ್ರೀರಾಮುಲ್ಗೆ ಇಲ್ಲಿ ಇರೋ ವಾತಾವರಣ ನೋಡಿಕೊಂಡು ಇದೆಲ್ಲ ಕೂಡ ನಾನೇ ಟಿವಿಗಳಲ್ಲಿ ನೋಡ್ತಾ ಇರೋದು. ಅದೇನು ನನಗೆ ನೇರವಾಗಿ ಬಂದು ಯಾರು ಹೇಳಿದ್ದಂತಲ್ಲ. ನಾನು ಹೇಳ್ತಾ ಇರೋದೇನೆಂದ್ರೆ, ನೀವು ಇರಬೇಕಾ ಬಿಡಬೇಕಾ ಅದು ನಿನಗೆ ಮತ್ತು ಪಕ್ಷಕ್ಕೆ ಬಿಟ್ಟಿದ್ದು. ಇದು ಜನಾರ್ದನ್ ರೆಡ್ಡಿ ವಿಚಾರ ಅಲ್ಲ ಇದು. ಅಣ್ಣ, ನಾನು ಭಾರತೀಯ ಜನತಾ ಪಾರ್ಟಿದಲ್ಲಿ ಇದ್ದಂಥವ್ನು ಅಣ್ಣ, ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ. ಇವತ್ತು ಭಾರತೀಯ ಜನತಾ ಪಾರ್ಟಿಯಲ್ಲಿ ನೋವಾದಂಥ ಟೈಮಲ್ಲಿ ನನ್ನ ಅನಿಸಿಕೆಗಳೇನಿದೆ ನಾನು ನಿಮ್ಮ ಮುಂದೆ ಕೂಡ ನನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದೀನಿ ಅಣ್ಣ. ಹಾಗಾಗಿ ಅವ್ರು ಊಹೆ ಇರ್ಬೋದು, ಯಾವುದು ಜನಾರ್ದನ್ ರೆಡ್ಡಿ ಅವರು ಊಹೆ ಅಂದ್ರೆಗಿನ ಅವ್ರನ್ನ ಮಟ್ಟಾಕಕ್ಕೆ, ನಾನು ಸತೀಶ್ ಅವ್ರನ್ನ ಮಟ್ಟಾಕಕ್ಕೆ ನಾನು ಯಾರು? ಸತೀಶ್ ಅವ್ರ ಮಟ್ಟಕ್ಕೆ ಅವ್ರ ಪಾರ್ಟಿಯಲ್ಲಿ ಅವ್ರು ದೊಡ್ಡವರು, ನನ್ನ ಪಾರ್ಟಿಯಲ್ಲಿ ನಾನು ದೊಡ್ಡವನಣ್ಣ. ನಾನು ಅವ್ರನ್ನ ಮಟ್ಟಾಕಕ್ಕೆ ನಾನೇ ಅವ್ರ ಸಮುದಾಯ ಅಂದರೆ ವಾಲ್ಮೀಕಿ ಸಮುದಾಯ ಕಾಂಗ್ರೆಸ್ಸಲ್ಲಿ ಕೂಡ ಇದ್ದಾರಣ್ಣ. ಅಣ್ಣ ಯಾವತ್ತೂ ಕೂಡ ಯಾರಿಗೆ ಬೇಕಿದ್ದಾರೆ? 137 ಗೆದ್ದಾರಣ್ಣ. ನಮ್ಮ ಇವತ್ತು ಸೋತಂತವ್ನು ರಾಮ್ಲು ಸೋತಂತವ್ರಣ್ಣ. ಅಲ್ಲ, ಪ್ರಬಲ ನಾಯಕರಾದ್ರೆ ಕೂಡ ನಾನು ಏನು ಮಾಡೋಕ್ಕಾಗುತ್ತೆ ಅಣ್ಣ? ಪ್ರಬಲ ನಾಯಕರಾದ್ರೆ ಕೂಡ ನೋಡೋಣ, ನನ್ನ ಪಾರ್ಟಿಯಲ್ಲಿ ನಾನು ಶಕ್ತಿವಂತ ಇಲ್ಲ ಅನ್ನೋಕ್ಕೋಗಲ್ಲ ಅಣ್ಣ. ಒಬ್ಬೂರು ರಾಜ, ಒಬ್ಬೂರಿನಲ್ಲಿ ಗುಲಾಮಣ್ಣ. ನಾನು ಈ ಪಾರ್ಟಿಯಲ್ಲಿ ಕಿಂಗ್ ಆಗಿರ್ಬೋದು, ಈ ಪಾರ್ಟಿಯಲ್ಲಿ ಪ್ರಬಲ ನಾಯಕರು, ಆ ಪಾರ್ಟಿಯಲ್ಲಿ ನಾನು ಸೊನ್ನೆನೆ. ದಿಸ್ ಇಸ್ ಪ್ರಾಕ್ಟಿಕಲ್ ವಾಟ್ ಐಮ್ ಸೇಯಿಂಗ್. ಅಲ್ಲ, ಕಮ್ಯುನಿಟಿ ಲೀಡರ್ ಅಂತ ಒಪ್ತೀನಿ ನಾನು, ಇಲ್ಲ ಅನ್ನೋಕ್ಕಲ್ಲ. ಅಂದರೆ ಅವರು ಸತೀಶ್ ಅವ್ರನ್ನ ನಾನು ತೊಂದರೆ ಮಾಡೋಕ್ಕೋ ಸಲುವಾಗಿ ಡಿ ಕೆ ಶಿವಕುಮಾರ್ ನನ್ನ ಬಳಸ್ಕೊತಾರೆ ಅಂದರೆ ಐ ಆಮ್ ನಾಟ್ ಎ ಸ್ಮಾಲ್ ಮ್ಯಾನ್. ನಾನು ಅಲ್ಲ, ನಾನೇನು ಸ್ಮಾಲ್ ಮನುಷ್ಯನಲ್ಲ. ನನಗೆ ಗೊತ್ತಿದೆ ಅಣ್ಣ, ಯಾರು ರಾಜ ಸ್ವೀಕಾರ ಮಾಡ್ತಾರೆ, ಯಾರು ಇನ್ನೊಂದು ಥರ ಸ್ವೀಕಾರ ಮಾಡ್ತಾರೆ ನನಗೆ ಗೊತ್ತಿದೆ ಅಣ್ಣ. ಅಂಥ ರೀತಿಯಲ್ಲಿ ಇಲ್ಲ, ಅವ್ರದ್ದೇ ಆದಂಥ ವಿಷಯ. ಈ ಬಗ್ಗೆ ಡಿ ಕೆ ಶಿವಕುಮಾರರನ್ನ ಕೇಳಲಾಗಿ ಅದೆಲ್ಲ ಸುಳ್ಳು ಅಂದ್ರು. ನನಗೂ ಅದಕ್ಕೂ ಸಂಬಂಧ ಇಲ್ಲ, ಅವರ ಪಕ್ಷದ ಆಂತರಿಕ ಜಗಳ, ನನ್ನನ್ನು ಯಾರೂ ಬಂದು ಭೇಟಿಯಾಗಿಲ್ಲ ಅಂತ. KN ರಾಜಣ್ಣನವರು ಶ್ರೀರಾಮುಲು ಬಂದ್ರೆ ಸ್ವಾಗತ ಅಂದಿದ್ದಾರೆ. ಇನ್ನೊಬ್ಬ ST ನಾಯಕ, ಕಾಂಗ್ರೆಸ್ನ ST ನಾಯಕ ಸಚಿವ KN ರಾಜಣ್ಣ ಹೇಳೋದು, ರಾಮುಲು ಒಬ್ಬ ಪವರ್ಫುಲ್ ನಾಯಕ, ನಮ್ಮ ಸಮಾಜದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ, BRS ಪಕ್ಷ ಕಟ್ಟಿ 5-6 ಸ್ಥಾನ ಪಡೆದವರು, ಎಲ್ಲ ಸಮುದಾಯದವರು ಇಷ್ಟಪಡ್ತಾರೆ, ಕಾಂಗ್ರೆಸ್ಸಿಗೆ ಬಂದರೆ ಅವರನ್ನು ಸ್ವಾಗತಿಸ್ತೀನಿ. ಕೇಳಿಸ್ತೀನಿ. ನನ್ನ ಹತ್ರ ಯಾರು ಭೇಟಿ ಮಾಡಿಲ್ಲ, ಸುಳ್ಳು. ಅವರ ಇಂಟರ್ನಲ್ ಪಾರ್ಟಿ ಪ್ರಾಬ್ಲಮೇ ಹೊರತು ನನಗೂ ಅದಕ್ಕೂ ಸಂಬಂಧ ಇಲ್ಲ. ನನ್ನ ಹತ್ರ ಪಾಪ ಅವ್ರು ಯಾರು ಭೇಟಿನೂ ಮಾಡಿಲ್ಲ. ಅವರ ಇಂಟರ್ನಲ್ ಜಗಳ ಏನೇನೋ ಅವರೇ ಬಹುಶಃ ಪಾರ್ಟಿ ಕಳಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ಬೋದು. ನೋಡಿದೆ ರಾಮುಲು ಅವರು, ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಮನಸ್ತಾಪ ಬಂದಿರತಕ್ಕಂಥದ್ದು. ಆದರೆ ಒಂದು ಏನಂದರೆ, ರಾಮುಲು ಈಸ್ ಆಲ್ಸೋ ಎ ಪವರ್ಫುಲ್ ಲೀಡರ್ ಆಫ್ ಅವರ್ ಕಮ್ಯುನಿಟಿ. ಅವರು ನಮ್ಮ ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನು ಗಳಿಸಿದ್ದಂಥವರು. ಅವರು ಕೂಡ BSR ಪಾರ್ಟಿನ ಪ್ರಾರಂಭ ಮಾಡಿ ಒಂದು 5-6 ಜನ MLAಗಳನ್ನೂ ಅವರು ಗೆಲ್ಲಿಸ್ಕೊಂಡಿದ್ರು. ಅದರಿಂದ ಅವರು ಕೂಡ ಒಬ್ಬ ಪ್ರಭಾವಿ ನಾಯಕ, ನಾಟ್ ಓನ್ಲಿ ಫಾರ್ ST ಕಮ್ಯುನಿಟಿ. ಅವರು ಎಲ್ಲ ಸಮುದಾಯದವರು ಕೂಡ ಅವರನ್ನು ವಿಶ್ವಾಸದಿಂದ ಕಾಣ್ತಾ ಇದ್ದದಂಥದ್ದು ನಾನು ನೋಡಿದ್ದೀನಿ. ಈಗ ಅವರೇನಾದ್ರು BJP ಪಾರ್ಟಿನಲ್ಲಿ ಅವ್ರಿಗೇನಾದ್ರು ಅಸಮಾಧಾನ ಆಗಿ ಅವರೇನಾದ್ರು ಹೊರ ಬಂದರೆ ಕಾಂಗ್ರೆಸ್ಗೆ ನಾನು ಅವರನ್ನು ಸ್ವಾಗತ ಮಾಡ್ತೀನಿ. ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನ ಮನೆ ನೇರ ಸಂಪರ್ಕದಲ್ಲಿದ್ದಾರೆ. ಮತ್ತೊಮ್ಮೆ ನನ್ನ ಕೊಲ್ಲಿಗ್ ಪ್ರಶಾಂತ್ ನಾಥು ಕೂಡ ಇದ್ದಾರೆ. ಪ್ರಶಾಂತ್, ಈ ಕಡೆ ಹಾಸನದಲ್ಲಿ ಪ್ರೀತಮ್ ಗೌಡರು ಕಾಂಗ್ರೆಸ್ಸಿಗೆ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಮಾತುಕತೆ ನಡೆಸ್ತಿದ್ದಾರೆ ಅಂತ ಸುದ್ದಿ. JDSನಿಂದ 12-13 ಶಾಸಕರು ಕಾಂಗ್ರೆಸ್ಸಿಗೆ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಮಾತುಕತೆ ನಡೆಸ್ತಿದ್ದಾರೆ ಅಂತ. ಈಗ ಶ್ರೀರಾಮುಲು ಕಾಂಗ್ರೆಸ್ಸಿಗೆ ಹೋಗ್ತಾರೆ, ಡಿ ಕೆ ಶಿವಕುಮಾರ್ ಕರೆಸ್ಕೊತಿದ್ದಾರೆ ಅಂತ. ಇದೇನಿದೆ ಅಂದರೆ ಎಲ್ಲ ರೂಮರ್ಗಳು ಕಾಕತಾಳಿಯವ, ಸುಮ್ಮನೆ ಹುಡ್ತಿದ್ಯಾ ಅಥವಾ ಏನಾದ್ರು ಆಗ್ತಿದ್ಯಾ ಅಂತ? ಅಲ್ಲ, ಅದಿತ್ತು ನೋಡಿ, ಡಿ ಕೆ ಶಿವಕುಮಾರ್ಗೆ ಪ್ರೀತಮ್ ಗೌಡ್ರು ಬೇಕಾಗ್ಬೋದು, ರಾಮುಲುನು ಬೇಕಾಗ್ಬೋದು. ಆದರೆ ಪಾಲಿಟಿಕ್ಸ್ನಲ್ಲಿ ನಿಮಗೊಂದು ಯುಟಿಲಿಟಿ ವ್ಯಾಲ್ಯೂ ಬೇಕಾಗತ್ತೆ. ಆ ಯುಟಿಲಿಟಿ ವ್ಯಾಲ್ಯೂ ಇದ್ದಾಗ ನಿಮ್ಮನ್ನು ಪಾಲಿಟಿಕ್ಸ್ ಸೇರಿಸ್ಕೊಂಡು, ಅಂದರೆ ಪಾಲಿಟಿಕ್ಸ್ನಲ್ಲಿ ಇದಕ್ಕೆ ಈಗ ನೀವು ಶಾಸಕರಿದ್ದೀರಿ, ಪ್ರಾಕ್ಟಿಕಲ್ ಥಿಂಗ್ ಅಷ್ಟೇ ಅಲ್ವಾ? ರಾಮುಲು 2028 ಚುನಾವಣೆಗೆ ಬೇಕಾಗ್ಬೋದೇನೋ ಡಿ ಕೆ ಶಿವಕುಮಾರ್ಗೆ. ಡೆಫಿನೆಟ್ಲಿ ಬೇಕಾಗ್ಬೋದೇನೋ. ಮತ್ತು
ರಾಮುಲು ಕೂಡ ಇಷ್ಟೆಲ್ಲ ಈಗ ಅವರು ಪಾರ್ಟಿ ವಿರುದ್ಧ ಮಾತನಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವರು ಕೂಡ ಒಂದು ವಿಕಲ್ಪದ ಹುಡುಕಾಟದಲ್ಲಿ ನಿಶ್ಚಿತವಾಗಿರ್ತಾರೆ. ನನಗನ್ಸುತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನೀವು MLA ಇದಿರೋ ಇಲ್ವೋ ಅಂತಕ್ಕಂಥದ್ದು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಅಥವಾ ಬಿಡಲಿಕ್ಕೆ ಸಹಾಯ ಮಾಡುತ್ತೆ ಹೊರತು ತಕ್ಷಣಕ್ಕೆ ಈಗ ರಾಮುಲು ಅವ್ರನ್ನ ಕರ್ಕೊಂಡು ಹೋಗಿ ಏನೋ DK ಶಿವಕುಮಾರ್ ಏನೋ ಸಾಧನೆ ಮಾಡಿಬಿಡ್ತಾರೆ, ಪ್ರೀತಮ್ ಗೌಡ್ರನ್ನ ಕರ್ಕೊಂಡು ಹೋಗಿ ಏನೋ ಸಾಧನೆ ಮಾಡಿಬಿಡ್ತಾರೆ, ನಾನು ರಾಮುಲು ಅವ್ರ ಜೊತೆ ಕೂಡ ಮಾತಾಡಿದೆ. ಎಲ್ಲೂ ಕೂಡ ಅವರು ಪಾರ್ಟಿ ಬಿಡೋದರ ಬಗ್ಗೆ ಯಾವ ವಿಷಯವನ್ನು ಕೂಡ ಆಫ್ ದಿ ರೆಕಾರ್ಡ್ ಕೂಡ ಪ್ರಸ್ತಾಪಿಸ್ತಾ ಇಲ್ಲ. ಯಾಕಂದರೆ ಈಗಷ್ಟೇ ಅವ್ರು ಹೇಳಿದ್ರು JP ನಡ್ಡಾ ಅವ್ರದ್ದು ಕಾಲ್ ಬಂದಿತ್ತು, ನಾನು ಪಾರ್ಟಿ ಬಿಡ್ತಕ್ಕಂಥ ಯಾವ ಆಲೋಚನೆಯಲ್ಲೂ ಇಲ್ಲ. ಆದರೆ ನನಗೇನು ಬೇಸರ ಆಗಿದೆ ಅದನ್ನು ನಾನು ಹೇಳ್ಕೊಳ್ಳೋದೇ ಹೋಗಿದ್ರೆ ನಾನು ಪಾರ್ಟಿ ನಾನೊಂದು ರೀತಿ ಇರಿಲೆವೆಂಟ್ ಆಗ್ತಾ ಇದ್ದೆ. ಹೀಗಾಗಿ ಈಗ ನಾನೇನೋ ಕಾಂಗ್ರೆಸ್ ಸೇರಿಬಿಡ್ತೀನಿ ನನಗನ್ಸುತ್ತೆ ಅಜಿತ್, ಕಾಂಗ್ರೆಸ್ ಸೇರಬಹುದೇನೋ, ಸೇರಲ್ಲ ಅಂತ ನೀವು ರಾಜಕಾರಣದಲ್ಲಿ ಏನೂ ಕೂಡ ಹೇಳೋಕ್ಕಾಗಲ್ಲ. ಆದರೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಏನೋ ಅವ್ರು ಸೇರಿಬಿಟ್ರೆ DK ಶಿವಕುಮಾರ್ಗೆ ಭಾಳ ಲಾಭ ಆಗಿಬಿಡುತ್ತೆ, ಪ್ರೀತಮ್ ಗೌಡರು ಸೇರಿಬಿಟ್ರೆ ಏನೋ ಭಾಳ ದೊಡ್ಡ ಲಾಭ ಆಗುತ್ತೆ. DK ಶಿವಕುಮಾರ್ಗೆ ಈಗ ಬೇಕು ನೋಡಿ, ಆ 12 JDSನ ಶಾಸಕರ ಅವಶ್ಯಕತೆ DK ಶಿವಕುಮಾರ್ಗೆ ಜಾಸ್ತಿ ಇದೆ, ನೋ ಡೌಟ್ ಅಬೌಟ್ ಇಟ್. ಆದರೆ ಉಳಿದ ಒಂದು ರೀತಿ DK ಶಿವಕುಮಾರ್ಗೆ 28ರ ಚುನಾವಣೆಗೆ ಹಿಂದುಳಿದ ಸಮುದಾಯದಿಂದ ಬಂದಿರತಕ್ಕಂಥ ನಾಯಕರ ಅವಶ್ಯಕತೆ ನಿಶ್ಚಿತವಾಗಿರುತ್ತೆ. ಮತ್ತು DK ಶಿವಕುಮಾರ್ ಆ ರೀತಿಯ ಒಂದು ದೂರದೃಷ್ಟಿ ಇಟ್ಕೊಂಡು ರಾಜಕಾರಣವನ್ನು ಮಾಡ್ತಕ್ಕಂಥ ವ್ಯಕ್ತಿ. ಆದರೆ ಈಗಲೇ ಅವರೇನೋ ರಾಮುಲು ಅವರನ್ನು ಹೋಗಿ ಕಾಂಗ್ರೆಸ್ನಲ್ಲಿ ಕರ್ಕೊಂಡು ಹೋಗಿ, ಆಮೇಲೆ ಕಾಂಗ್ರೆಸ್ನಲ್ಲೂ ಕೂಡ ಬಳ್ಳಾರಿಯಲ್ಲಿ ರಾಮುಲು ಆ ಅಕ್ಸೆಪ್ಟಬಿಲಿಟಿ ಇಮಿಡಿಯೇಟ್ಲಿ ಬರೋದು ಕಷ್ಟ ಇದೆ. ಹೌದು, ಯಾಕಂದರೆ ಅಲ್ಲಿ ನಾಗೇಂದ್ರ ಇದ್ದಾರೆ, ಅಲ್ಲಿ ತುಕಾರಾಮ್ ಇದ್ದಾರೆ. ನೀವು ರಾಜಕಾರಣವನ್ನು ಮಾಡಬೇಕಾದ್ರೆ ನಿಮಗೆಲ್ಲ ಅಕಾಮಿಡೇಷನ್ ಮಾಡಬೇಕು, ಅದು ಕೂಡ ಪ್ರಶ್ನೆ ಬರುತ್ತೆ. ಮತ್ತು ನನಗನ್ಸುತ್ತೆ ಅಜಿತ್, ಯಾವತ್ತು ಯುಟಿಲಿಟಿ ವ್ಯಾಲ್ಯೂ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಪಾಲಿಟಿಕ್ಸ್. 28ರಲ್ಲಿ ರಾಮುಲು ಅವಶ್ಯಕತೆ DK ಶಿವಕುಮಾರ್ ಬೀಳ್ಬೋದೇನೋ, ಆದರೆ ಅದಕ್ಕೋಸ್ಕರ ಈಗ ರಾಮುಲು ಅವರನ್ನು ಪೂರ್ತಿ ತೆಗೆದುಕೊಂಡು DK ಶಿವಕುಮಾರ್ ಆದರೂ ಏನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅವ್ರಿಗೆ? ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ನನಗನ್ಸುತ್ತೆ. ಎಸ್ ಆನಂದ, ಇದೇನು ಪಾಸಿಬಿಲಿಟಿ ಅನ್ಸುತ್ತಾ? ಸುಮ್ಮನೆ ಜನಾರ್ದನ್ ರೆಡ್ಡಿ ಒಂದು ಲೆಕ್ಕಾಚಾರದ ಮೇಲೆ ಮಾತಾಡಿದ್ರ? ಇಲ್ಲ, ನನಗನ್ನಿಸ್ತಾ ಇದೆ ಇದು ಕೇವಲ ಲೆಕ್ಕಾಚಾರದ ಮೇಲೆ ಆಡಿದಂಥ ಮಾತಷ್ಟೇ ಅಂತ. ಯಾಕೆಂತಂದರೆ ಒಂದೊಮ್ಮೆನಾದರೂ ಕೂಡ ಶ್ರೀರಾಮುಲು ಪಾರ್ಟಿ ಬಿಟ್ಟು ಹೋದರೆ ಅದು ಲಾಭ ಆಗ್ತಕ್ಕಂಥದ್ದು ಬಳ್ಳಾರಿಯಲ್ಲಿ ಪ್ರಾಬಲ್ಯ ಸಾಧಲಿಕ್ಕೆ ಸಾಧ್ಯ ಇರತಕ್ಕಂಥದ್ದು ಜನಾರ್ದನ್ ರೆಡ್ಡಿಗೆ. ಯಾಕೆ ಅವ್ರು ಡಿಸ್ಟರ್ಬ್ ಮಾಡ್ತಾರೆ, ಹೋಗೋದವ್ರು ಹೋಗಲಿ ಅಂತಕ್ಕಂಥ ರೀತಿಯಲ್ಲಿ ಅವರು ಸುಮ್ಮನಿರ್ತಾರೆ. ಈಗ ಜನಾರ್ದನ್ ರೆಡ್ಡಿ ಆಡಿದ ಮಾತಿನಲ್ಲಿ ಒಂದೊಮ್ಮೆ ಕಾಂಗ್ರೆಸ್ಗೆ ಹೋಗುವಂಥ ಪ್ರಕ್ರಿಯೆಗಳು ಅಥವಾ ಆ ರೀತಿಯ ಮಾತುಕತೆಗಳು ನಡೆದಿದ್ದೇ ಆಗಿದ್ದರೆ ನಿಶ್ಚಯವಾಗಿ ಅದಕ್ಕೆ ಬ್ರೇಕ್ ಬಿದ್ದಂಗೆ ಆಗುತ್ತೆ. ಹಾಗಾಗಿ ಜನಾರ್ದನ್ ರೆಡ್ಡಿ ಅಂಥದಕ್ಕೆ ಅವಕಾಶ ಕೊಡಲಿಕ್ಕಿಲ್ಲ. ಹಾಗಾಗಿ ಹೋಗೋದಿದ್ರೆ ಹೋಗಲಿ, ತಮಗೆ ಪಾರ್ಟಿ ಒಳಗೆ ಬಳ್ಳಾರಿ ಒಳಗಡೆ ಪ್ರಾಬಲ್ಯವನ್ನು ಸಾಧಿಸಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಲೆಕ್ಕಾಚಾರ ಇರ್ತಿತ್ತು. ಆದರೆ ಒಂದಂತೂ ಸ್ಪಷ್ಟ, ಮಾಧ್ಯಮಗಳ ವರದಿಯ ಆಧಾರದ ಮೇಲೆ ಅವರು ಆ ರೀತಿಯಾಗಿರ್ತಕ್ಕಂಥ ಹೇಳಿಕೆಗಳನ್ನು ಕೊಟ್ಟಿರ್ತಕ್ಕಂಥದ್ದು. ಹಾಗಂದು ಮಾತ್ರಕ್ಕೆ ರಾಮುಲು ಈಗ ಆ ನಿರ್ಧಾರಗಳನ್ನು ತೆಗೆದುಕೊಳ್ತಾರೆ, ಅದು ತೆಗೆದುಕೊಳ್ಳಲ್ಲ ಅಂತಕ್ಕಂಥ ಚರ್ಚೆಗಳು ನಡೀತಾ ಇರ್ಬೋದು. ಆದರೆ ರಾಮುಲು ಪಾರ್ಟಿ ಬಿಟ್ಟಂಥ ಇತಿಹಾಸ ಇದೆ. ಹೌದು, ಬಿಜೆಪಿ ನಾಯಕರಿಂದ ಮುನಿಸ್ಕೊಂಡು ಅಥವಾ ಕಾಂಗ್ರೆಸ್ಗೂ ಹೋಗೋಕ್ಕೆ ಸಾಧ್ಯ ಆಗದೇ ಇರತಕ್ಕಂಥ ಒಂದು ರಾಜಕೀಯ ಸನ್ನಿವೇಶ ಇದ್ದ ಸಂದರ್ಭದಲ್ಲಿ ಅವರು ಅನಿವಾರ್ಯವಾಗಿ 12ರಲ್ಲಿ ಪಾದಯಾತ್ರೆ ಮಾಡಿ 13ರಲ್ಲಿ ಪಾರ್ಟಿ ಕಟ್ಟಿ ಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಇತಿಹಾಸ ಇದೆ. ಮತ್ತು 14ರಲ್ಲಿ ವಾಪಸ್ BJPಗೆ ಬಂದಂಥ ಇತಿಹಾಸವೂ ಕೂಡ ಇದೆ. ಹಾಗಾಗಿ ರಾಮುಲು ಯಾವುದೇ ರಾಜಕೀಯ ನಿರ್ಧಾರಗಳನ್ನು ಈಗ ತೆಗೆದುಕೊಳ್ಳದೇ ಇರ್ಬೋದು, ಅಥವಾ ಮುಂದಿನಗಳಲ್ಲಿ ತೆಗೆದುಕೊಳ್ಳಲ್ಲ ಅಂತಕ್ಕಂಥದ್ದು ನಿಶ್ಚಯವಾಗಿ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ರಾಮುಲು ಅವರ ರಾಜಕೀಯವನ್ನು ಹತ್ತಿರ ನೋಡಿರ್ತಕ್ಕಂಥವ್ರು ಸಹಜವಾಗಿ ಇದೇ ಮಾತನ್ನು ಹೇಳ್ತಾರೆ. ಹಾಗಾಗಿ ಮುಂದೆ ಆವಾಗ ರಾಜಕೀಯ ನಿರ್ಧಾರ ತೆಗೆದುಕೊಂಡಾಗಿನ ರಾಮುಲು ಅವರ ಪರಿಸ್ಥಿತಿ ಬೇರೆ ಇತ್ತು. ಆವಾಗ ರಿಸೋರ್ಸಸ್ ಬೇರೆ ಇತ್ತು, ಡೀಪ್ ಪಾಕೆಟ್ಸ್ ಇತ್ತು ರಾಮುಲು ಅವರಿಗೆ. ಈಗ ಅಂತ ರಿಸ್ಕ್ ತೆಗೆದುಕೊಳ್ಳೋ ಪರಿಸ್ಥಿತಿ ಇಲ್ಲವಾ ಅಂತ? ಎಸ್, ಖಂಡಿತವಾಗ್ಲೂ ಇಲ್ಲ ಅವರು. ಯಾಕೆಂತಂದರೆ ಅವರಿಗೆ ಮೊಳಕಾಲ್ಮೂರು ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡಿ ಗೆದ್ದು MLA ಆದ ನಂತರದಲ್ಲಿ ಅವರು ಕ್ಷೇತ್ರವನ್ನು ಬಿಟ್ಟು ಹೋಗ್ತಕ್ಕಂಥ ಒಂದು ರಾಜಕೀಯ ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಅವರನ್ನು ಹತ್ತಿರದ ಕಂಡಿರ್ತಕ್ಕಂಥ ನಾಯಕರು ಹೇಳ್ತಕ್ಕಂಥದ್ದು, ರಾಮುಲು ಅವರು ದೂರದೃಷ್ಟಿ ರಾಜಕಾರಣವನ್ನು ಆ ಕ್ಷೇತ್ರದಲ್ಲಿ ಮಾಡದೇ ಇರುವಂಥ ಕಾರಣಕ್ಕಾಗಿ ಗೆಲ್ಲಲ್ಲ ಅನ್ನೋದು ಕನ್ಫರ್ಮ್ ಆದಾಗಲೇ ಅವರು ಗ್ರಾಮಾಂತರಕ್ಕೆ ವಾಪಸ್ ಹೋಗಿರ್ತಕ್ಕಂಥದ್ದು. ಈಗ ನಂತರದಲ್ಲಿ ಅವರು ಸಹಜವಾಗಿ ಅಲ್ಲಿಗೆ ಹೋಗಿ ಬೇರೆ ಒಂದು ಅವಕಾಶವನ್ನು ಪಡ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಆದರೆ 2 ಚುನಾವಣೆಗಳನ್ನು ಸೋತಿದ ಕಾರಣಕ್ಕಾಗಿ ಪಾರ್ಟಿ ಒಳಗೂ ಕೂಡ ಅವರಿಗೆ ಇರ್ತಕ್ಕಂಥ ವ್ಯಾಲ್ಯೂ ಕೂಡ ಕಡಿಮೆ ಆಗಿದೆ. ಈಗ ಇತ್ತೀಚೆಗೆ ನಡೆದಿರ್ತಕ್ಕಂಥ ಸಂಡೂರು ಉಪಚುನಾವಣೆಯಲ್ಲೂ ಕೂಡ ಸರಿಯಾಗಿ ಕೆಲಸ ಮಾಡಿರತಕ್ಕಂಥ ರಿಪೋರ್ಟ್ ಕೂಡ ರಾಮುಲು ಅವರ ಅಗನಿಷ್ಠ ಆಗಿದೆ. ಹಾಗಾಗಿ ರಾಮುಲು ಅವರಿಗೆ ಪಾರ್ಟಿ ಒಳಗಡೆ ಅಂಥ ಸ್ಟ್ರೆಂತ್ ಇಲ್ಲ. ಇನ್ನೊಂದೆಡೆ ರಾಮುಲು ಅವರು ಕೂಡ ಕಾಂಗ್ರೆಸ್ ಸೇರ್ತಾರೆ ಅಂತಕ್ಕಂಥ ಮತ್ತೊಂದು ಅವಕಾಶ ಕಾಯ್ತಾ ಇರತಕ್ಕಂಥ ಚರ್ಚೆಗಳು ಕೂಡ ಶುರುವಾದಂಥ ಹಿನ್ನೆಲೆಯಲ್ಲಿ ರಾಮುಲು ಅವರಿಗೆ ಈಗಿದ್ದಂಥ ಇಮೇಜ್ ಇದೆ ಅದು ಕಡಿಮೆ ಆಗ್ತಾ ಇದೆ ಹೊರತು ಏನು ಜಾಸ್ತಿ ಆಗ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಯಾವುದೇ ನಿರ್ಧಾರಗಳನ್ನು ರಾಮುಲು ಅವರು ತೆಗೆದುಕೊಳ್ಳಬಹುದು. ಆದರೆ ರಾಮುಲು ಪಾರ್ಟಿ ಬಿಡ್ತಕ್ಕಂಥ ಸನ್ನಿವೇಶವನ್ನು ಅಥವಾ ಅಂಥ ಒಂದು ಸಂದರ್ಭ ಕ್ರಿಯೇಟ್ ಆಗಿದೆ, ಆದರೆ ಅದಕ್ಕೆ ಬ್ರೇಕ್ ಆಗ್ತಕ್ಕಂಥ ಕೆಲಸವು ಜನಾರ್ದನ್ ರೆಡ್ಡಿ ಮಾಡೋದಿಲ್ಲ ಅಂತಕ್ಕಂಥ ಮಾತನ್ನು ಅವ್ರ ಹಕ್ಕದಲ್ಲಿ ಇರ್ತಕ್ಕಂಥ ಹೇಳುವಂಥದ್ದು. ಹಾಗಾಗಿ ಹೋದ್ರೂ ಹೋಗಲಿ ಅಂತಕ್ಕಂಥ ಅಭಿಪ್ರಾಯಗಳೇ ರೆಡ್ಡಿ ಅವರು ಕೂಡ ಇರುವಂಥದ್ದು. ಅದೇ ಒಂದೊಂದು ಗಮನಿಸಬೇಕಾಗತ್ತೆ, ರಾಮುಲು ಅವರ ಒಂದು ನೆಗೆಟಿವ್ ಅಭಿಪ್ರಾಯಗಳನ್ನು ಇವತ್ತು ಪತ್ರಿಕಾಗೋಷ್ಠಿ ಉದ್ದಕ್ಕೂ ಕೂಡ ಹೇಳುವ ಪ್ರಯತ್ನವನ್ನು ಇವರು ಜನಾರ್ದನ್ ರೆಡ್ಡಿ ಮಾಡಿದರು. ಅವರ ಹಿನ್ನೆಲೆ,
ಅವ್ರು ರಾಜಕಾರಣ ಹೇಗೆ ಮಾಡ್ಕೊಂಡು ಬಂದರು, ಅವ್ರಿಗೆ ನಾವು ಹೇಗೆ ಆಶ್ರಯ ಆದ್ವಿ, ಅವರು ಬೇರೆ ಬೇರೆ ಹಂತಗಳು ನನ್ನನ್ನು ಹೇಗೆ ಬಳಸ್ಕೊಂಡ್ರು, ನಾನು ಅವ್ರಿಗೆ ಸಹಾಯ ಮಾಡಿದ್ದೆ, ಎದೆ ಹಾಲದ ಉಂಡು ಅವರು ಎದೆಗೆ ಒದತಕ್ಕಂಥ ಕೆಲಸವನ್ನು ಕೂಡ ಮಾಡಿದರು, ಮತ್ತು ರೌಡಿ ಎಲಿಮೆಂಟ್ಸ್ ಅಂತಕ್ಕಂಥ ಹೇಳುವ ಪ್ರಯತ್ನವನ್ನು ಕೂಡ ಇವತ್ತು ರೆಡ್ಡಿ ಮಾಡಿದರು. ಅಂದರೆ ರಾಮುಲವರ ಬಗ್ಗೆ ಇನ್ನೊಂದಷ್ಟು ನೆಗೆಟಿವ್ ವಿಚಾರಗಳನ್ನು ಹೇಳುವ ಪ್ರಯತ್ನವನ್ನು ಇವತ್ತು ಜನಾರ್ದನ್ ರೆಡ್ಡಿ ಮಾಡಿದ್ರು. ರಾಜಕೀಯವಾಗಿ ಕೆಲವೊಂದಷ್ಟು ವಿಚಾರಗಳನ್ನು ಹೇಳಿದ ಹೊರತು ರಾಜಕೀಯ ಮುಂದೆ ಯಾವತ್ತೂ ಸರಿ ಮಾಡ್ಕೊಳ್ಳೋ ಉದ್ದೇಶ ಇದ್ದಿದ್ರೆ ಇಂಥ ಮಾತು ಬರ್ತಿರಲಿಲ್ಲ. ಇದು ಮುಗಿದು ಹೋದ ಕಥೆ ಅಂತ ಇಬ್ಬರಿಗೂ ಕನ್ಫರ್ಮ್ ಆದಂಗೆ ಕಾಣಿಸ್ತಾ ಇದೆ. ಇದಕ್ಕೆ ಸಂಬಂಧಿಸಿದ ಇನ್ನೆರಡು ಕ್ವಿಕ್ ಅಪ್ಡೇಟ್ಗಳಿದ್ದಾವೆ. ಆ ಅಪ್ಡೇಟ್ಗಳಿಗೆ ಹೋಗ್ತಾ ಇದ್ದೀವಿ. ಜನರ ಮಧ್ಯದಲ್ಲಿ ಚರ್ಚೆ ಯಾವ ಕಾರಣಕ್ಕೆ ಬಂತು ಇವರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಅಂತ. ಜನಾರ್ದನ್ ರೆಡ್ಡಿ ಅವರು ಒಂದು ಕಡೆ ಹೇಳಿದ್ರು, ಆಸ್ತಿ ದ್ರೋಹ, ಮಿತ್ರದ್ರೋಹ, ನಂಬಿಕೆ ದ್ರೋಹ. ಮಿತ್ರದ್ರೋಹ, ನಂಬಿಕೆ ದ್ರೋಹ ಯೋಚನೆ ಆಂಗಲ್ಗಳು. ಆಸ್ತಿ ದ್ರೋಹ ಅಂದ್ರೇನು? ಹಂಗಿದ್ರೆ ಆಸ್ತಿಯ ವಿಷಯದಲ್ಲಿ ಇಬ್ಬರ ಮಧ್ಯದಲ್ಲಿ ಗಲಾಟೆ ಬಂದಿದೆಯಾ ಅಂತ. ಪೊಲಿಟಿಕಲಿ ನೋಡೋದಾದ್ರೆ ಬಿಜೆಪಿ ಬಿಟ್ಟು ಹೋಗಿ KRPP ಪಕ್ಷ ಸ್ಥಾಪನೆ ಮಾಡಿ ಏನೇನು ರಾಜಕಾರಣ ಮಾಡಬಹುದಾಗಿತ್ತೋ ಎಲ್ಲ ರಾಜಕಾರಣ ಮಾಡಿದ ನಂತರ ಜನಾರ್ದನ ರೆಡ್ಡಿ ಅವರು 2023 ಚುನಾವಣೆಗಿಂತ ಮೊದಲು ಬಿಜೆಪಿಗೆ ವಾಪಸ್ ಬರೋ ಪ್ರಯತ್ನ ಮಾಡಿದ್ರು. ಅದಕ್ಕೆ ರಾಮುಲು ಬೆಂಬಲಿಸಲಿಲ್ಲ ಅನ್ನೋ ಬೇಜಾರು ಜನಾರ್ದನ ರೆಡ್ಡಿ ಅವರಿಗಂತ. ಅದೇ ಸಿಟ್ಟಿಗೆ ಆ ಚುನಾವಣೆಯಲ್ಲಿ ರಾಮುಲು ಮತ್ತು ಸೋಮಶೇಖರ್ ರೆಡ್ಡಿ ಸೋಲಿಗೆ ಜನಾರ್ದನ ರೆಡ್ಡಿ ಪ್ರಯತ್ನಿಸಿ ಯಶಸ್ವಿಯಾದರು ಅನ್ನುವ ಚರ್ಚೆ ಜನರ ಮಧ್ಯದಲ್ಲಿ. ಅಂತೂ ಇಂತೂ ಲೋಕಸಭಾ ಚುನಾವಣೆಗಿಂತ ಮುಂಚೆ ಜನಾರ್ದನ ರೆಡ್ಡಿ ಪಕ್ಷಕ್ಕೆ ವಾಪಸ್ ಬಂದಾಗ ಬಿಜೆಪಿಗೆ ವಾಪಸ್ ಬಂದಾಗ ರಾಮುಲು ಸ್ವಾಗತಿಸಲಿಲ್ಲ. ಬಳ್ಳಾರಿ ಬಿಜೆಪಿಯಲ್ಲಿ 2 ಪವರ್ ಸೆಂಟರ್ಗಳಾದವು. ಸಂಡೂರು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ವೈಮನಸ್ಸು ಎದ್ದಿತು ಅಂತ. ಸಂಡೂರನ್ನು ಗೆದ್ದು ಬಿಟ್ರೆ ಇಡೀ ಶ್ರೇಯಸ್ಸು ಜನಾರ್ದನ ರೆಡ್ಡಿ ಅವರಿಗೆ ಹೋಗುತ್ತೆ ಅನ್ನುವ ಲೆಕ್ಕಾಚಾರದಲ್ಲಿ ರಾಮುಲು ಇದ್ರಂತೆ. ಇದು ಒಂದು ಆಂಗಲ್. ಇದು ಸೋಲಿನ ನಂತರ ವೀಕ್ಷಕರ ಮುಂದೆ ಅನೇಕ ಸ್ಥಳೀಯ ಬಿಜೆಪಿ ಮುಖಂಡರು ಈ ಮಾತನ್ನು ಹೇಳಿದಾರಂತೆ. ವೀಕ್ಷಕರ ಒಂದು ತಂಡವನ್ನು ಬಿಜೆಪಿ ಕಳಿಸಿತ್ತು ಸಂಡೂರಿಗೆ. ಯಾಕೆ ಸೋತ್ರು ಅನ್ನೋದರ ವರದಿ ಕೊಡೋದಕ್ಕೆ. ನಮಗಿರುವ ಮಾಹಿತಿಯ ಪ್ರಕಾರ ರಾಮುಲು ಅಸಹಕಾರ ಅಂತೇನೋ ರಿಪೋರ್ಟ್ ಹೋಗಿದೆಯಂತೆ. ಸಂಡೂರಿನಲ್ಲಿ 53 ಬಿಜೆಪಿ ನಾಯಕರನ್ನ ವೀಕ್ಷಕರು ಭೇಟಿಯಾಗಿ ಮಾತುಕತೆ ಮಾಡಿದ್ರೆ ಅವರ ಪೈಕಿ 47 ಜನ ರಾಮುಲು ಸರಿಯಾಗಿ ಸಹಕರಿಸಲಿಲ್ಲ ಅಂತ ಹೇಳಿದಾರಂತೆ. ST ಮತಗಳನ್ನು ಸೆಳೆಯೋದಕ್ಕೆ ರಾಮುಲು ಪೂರ್ತಿಯಾಗಿ ಕೆಲಸ ಮಾಡಲಿಲ್ಲ. ಜನಾರ್ದನ ರೆಡ್ಡಿ ಅವರ ಜೊತೆಗೆ ಪ್ರಚಾರದಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಕೆಲವು ಪ್ರದೇಶಗಳಲ್ಲಷ್ಟೇ ಪ್ರಚಾರ ಮಾಡೋದ್ರಲ್ಲಿ ಆಸಕ್ತಿ ತೋರಿಸಿದ್ರು ಅಂತ. ಆ ವರದಿಯನ್ನ ನೋಡಿಯೇ ಕೋರ್ ಕಮಿಟಿ ಸಭೆಯಲ್ಲಿ ರಾಧಾ ಮೋಹನ್ ಅಗರವಾಲ್ರು ರಾಮುಲು ಅವರನ್ನ ನೇರವಾಗಿ ನಿಮ್ಮಿಂದಾಗಿ ಸಂಡೂರು ಸೋತ್ವಿ ಅಂತ ಹೇಳಿದ್ದು ಅನ್ನೋದು ಮಾಹಿತಿ. ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.